ನಮಸ್ಕಾರ ಎಲ್ಲರಿಗೂ ಇನ್ನೊಂದು ಬಾರಿ ಸ್ವಾಗತ ಸುಸ್ವಾಗತ. ಇವತ್ತಿನ ಟಾಪಿಕ್ ನಮ್ಮ ಜೊತೆಗೆ ನಮ್ಮ ಸಂಬಂಧಗಳನ್ನ ಹೇಗೆ ಗುರುತಿಸುವುದು ಮತ್ತು ಅವುಗಳನ್ನ ಅಭಿವೃದ್ಧಿಪಡಿಸಿಕೊಳ್ಳುವಂಥದ್ದು ಅಂತ. ಈಗ ಸಂಬಂಧಗಳ ವಿಷಯಗಳು ಬಂದಾಗ ಬೇರೆಯವರು ನಮ್ಮ ಬಗೆಗೆ ಏನನ್ನ ಯೋಚನೆ ಮಾಡ್ತಾರೆ ಅಥವಾ ಯಾವ ರೀತಿಯ ಸಂಬಂಧಗಳನ್ನ ಹೊಂದಿದೀವಿ ಇನ್ನೊಬ್ಬರ ಜೊತೆಗೆ ಅನ್ನುವಂಥದ್ದು ಏನಿದೆ ಅದು ಮುಖ್ಯ ಆಗುತ್ತೆ, ಆಗಲ್ಲ ಅಂತಲ್ಲ. ಆದ್ರೆ ಅದಕ್ಕಿಂತಲೂ ಹೆಚ್ಚಾಗಿ ನಮ್ಮ ಜೊತೆಗಿನ ನಮ್ಮ ಸಂಬಂಧ ಹೇಗಿದೆ ಅನ್ನುವಂಥದ್ದು ನಮ್ಮ ಯೋಗಕ್ಷೇಮಕ್ಕೆ ಸಹಾಯ ಆಗುತ್ತೆ. ಈಗ ಮೊದಲಿಗೆ ಒಂದೆರಡು ಪ್ರಶ್ನೆಗಳು. ಇದು ಸುಮಾರು 3-4 ಗಂಟೆ ಟಾಪಿಕ್, ಅರ್ಧ ಗಂಟೆಯಲ್ಲಿ ಮುಗಿಸ್ಬೇಕಾಗಿದೆ. ಅದರಿಂದಾಗಿ ನಿಮ್ ಕಡೆಯಿಂದನೇ ಒಂದಿಷ್ಟು ಕೇಳ್ಬಿಡೋಣ. ಯಾವ್ಯಾವ ರೀತಿಯ ಸಂಬಂಧಗಳು ಅಂತ ಸಂಬಂಧಗಳ ಬಗ್ಗೆ ಏನಾದ್ರು ಹೇಳ್ತೀರಾ? ಯಾರಾದ್ರೂ ನಿಮ್ಮ ಅನುಭವಕ್ಕೆ ಬಂದಂತಹ ಕೆಲವು ಸಂಬಂಧಗಳು ಏನಂತ ಹೆಸರಿಡಬಹುದು? ಅವಕ್ಕೆ ಯಾವ್ಯಾವ ರೀತಿಯ ಸಂಬಂಧಗಳ ಅನುಭವಗಳಂತ? ತಂದೆ ತಾಯಿ ಸಂಬಂಧ, ಮಕ್ಕಳ ಜೊತೆ. ತಂದೆ ತಾಯಿ ಮತ್ತು ಮಕ್ಕಳ ಸಂಬಂಧ, ಸರಿ ಮೇಡಮ್. ಮತ್ತೆ ಯಾವ್ಯಾವ ರೀತಿಯ ಸಂಬಂಧಗಳು ಇರ್ತವೆ? ಗುರು ಶಿಷ್ಯರದು. ಗುರು ಶಿಷ್ಯರದು, ಸರಿ ಮೇಡಮ್. ಅಕ್ಕ ತಂಗಿ ಅಣ್ಣ ತಮ್ಮ ಸಿಬ್ಲಿಂಗ್ಸ್. ಅಕ್ಕ ತಂಗಿ ಅಣ್ಣ ತಮ್ಮ, ಸರಿ. ಖಂಡಿತವಲ್ಲೂ ಕೌಟುಂಬಿಕ ಸಂಬಂಧಗಳು. ಸರಿ ಮೇಡಮ್. ಮತ್ತೆ ಯಾವ ರೀತಿಯ ಸಂಬಂಧಗಳು ಅನ್ಕೋಬಹುದು? ಅನಿಲ್? ಫ್ರೆಂಡ್ಸ್, ಸ್ನೇಹಿತರ ಸಂಬಂಧ, ಖಂಡಿತವಾಗ್ಲು. ಮತ್ತೆ ಬೇರೆ ಇನ್ನೇನಾದ್ರೂ ಯೋಚನೆ ಮಾಡಬಹುದಾ ಯಾವ ರೀತಿಯ ಸಂಬಂಧಗಳು ಅಂತ? ಸರ್, ಕೆಲವು ಸಂಬಂಧ ದೇವ್ರು ಮತ್ತೆ ನಮ್ಮ ಸಂಬಂಧ ಸಮಥಿಂಗ್ ನಾವು ನೋಡಿರೋದಿಲ್ಲ, ಬಟ್ ಇವನ್ ದೆನ್ ದೇರ್ ವಿಲ್ ಬಿ ಸಮ್ ಬಾಂಡೇಜ್, ಆ ತರ. ಖಂಡಿತವಾಗ್ಲು ಮೇಡಮ್, ನಮ್ಮ ಮತ್ತು ದೇವರ ಸಂಬಂಧಗಳು. ಸರಿ. ನಮ್ಮ ಮತ್ತು ನಾವು ಸಾಕಿರುವಂತ ಪ್ರಾಣಿಗಳ ಜೊತೆನೂ ನಮ್ಮ ಸಂಬಂಧ. ಪ್ರಾಣಿಗಳ ಜೊತೆಗೆ, ಸರಿ. ಸಾಕು ಪ್ರಾಣಿಗಳ ಜೊತೆಗಿನ ಸಂಬಂಧಗಳು, ನೇಚರ್ ಜೊತೆಗಿನ ಸಂಬಂಧಗಳು, ಆಫೀಸಲ್ಲಿ ಪ್ರೊಫೆಷನಲ್ ಸಂಬಂಧಗಳು, ಆಮೇಲೆ ಟ್ರಾನ್ಸಾಕ್ಷನಲ್ ಸಂಬಂಧಗಳು. ನಾವು ಯಾರದೇ ಜೊತೆಗೆ ಹೋದ್ರೆ ಏನೋ ಒಂದು ವ್ಯವಹಾರ ಮಾಡ್ತೀವಿ, ವ್ಯಾವಹಾರಿಕವಾಗಿ ಏನೋ ಸಂಬಂಧ ಇಟ್ಕೊಂಡಿರ್ತೀವಿ. ಯಾರೋ ಎದುರುಗಡೆ ಬಂದ್ರೂ ಹಂಗೆ ಸುಮ್ಮನೆ ಒಂದೆರಡು ನಿಮಿಷ ಮಾತಾಡ್ಸಿ ಕಳಿಸ್ತೀವಿ. ಯಾವ ಸಂಬಂಧ ಇರಲ್ಲ ಆದ್ರೂ ಸುಮ್ಮನೆ ಮಾತಾಡ್ಸಿರ್ತೀವಿ. ಹಾಗೆ ಯಾವ್ದೋ ಅಂಗಡಿಗೆ ಹೋದ್ರೆ ಏನೋ ಪರ್ಚೇಸ್ ಮಾಡ್ಕೊಂಡ್ ಬರ್ತೀವಿ. ವ್ಯಾವಹಾರಿಕ, ಟ್ರಾನ್ಸಾಕ್ಷನಲ್ ರಿಲೇಶನ್ಶಿಪ್ಸ್ ಅಂತ ಹೇಳ್ಬೋದು ಅಲ್ವಾ? ಸರಿ. ಇದರೊಳಗೆ ಈಗ ಒಂದಿಷ್ಟು ಧನಾತ್ಮಕ ಅಥವಾ ಸಕಾರಾತ್ಮಕ ಸಂಬಂಧಗಳು, ಇನ್ನೊಂದಷ್ಟು ನಕಾರಾತ್ಮಕ ಅಥವಾ ಋಣಾತ್ಮಕ ಸಂಬಂಧಗಳಂತ ಇರ್ತವೆ. ಯಾರಾದ್ರೂ ಹೇಳ್ಬೋದಾ ನಿಮಗೆ ಅನುಭವಕ್ಕೆ ಬಂದಂತ ಯಾವ್ದಾದ್ರು ಸಂಬಂಧಗಳು, ಧನಾತ್ಮಕ ಅಥವಾ ಋಣಾತ್ಮಕ ಯಾವ್ದಾದ್ರು? ಕಮರ್ಷಿಯಲ್. ಸರಿ. ಕಮರ್ಷಿಯಲ್ ಸಂಬಂಧ. ಒಳ್ಳೆಯ ಸಂಬಂಧಗಳನ್ನ ಸುಮಾರು ಹೇಳಿದ್ರಿ. ಫ್ರೆಂಡ್ಸ್ ಅಂತ ಹೇಳಿದ್ರ ಅನಿಲ್ ಸರ್. ಅದ್ರೊಳಗನು ಎರಡು ತರದ್ದಿರುತ್ತಲ್ವಾ? ಹಂಗೆ ಕೌಟುಂಬಿಕ ಸಂಬಂಧಗಳು ಅದರಲ್ಲೂ ಎರಡು ಇರುತ್ತಲ್ವಾ? ಧನಾತ್ಮಕನೂ ಇರುತ್ತೆ, ಋಣಾತ್ಮಕನೂ ಇರುತ್ತೆ. ಪ್ರೀತಿ ವಿಶ್ವಾಸ ಸಂಬಂಧ, ಪ್ರೀತಿ ವಿಶ್ವಾಸ, ಆ ಸಂಬಂಧಗಳು ಇರುವಂತದ್ದು. ಇದನ್ನೆಲ್ಲ ಯಾಕೆ ಕೇಳ್ತಿರೋದು ಅಂದ್ರೆ, ಫಸ್ಟ್ ನಮಗೆ ಸಂಬಂಧಗಳಂದ್ರೆ ಏನು, ಅವಕರದ ಅದು ಎಲ್ಲಿ ಫಿಟ್ ಆಗುತ್ತೆ ಅನ್ನುವಂಥದ್ದು ಗೊತ್ತಾದ್ರೆ ಈ ಹೊರಗಡೆಯ ಬಾಹ್ಯ ಸಂಬಂಧ, ಆವಾಗ ನಾವು ಆಂತರಿಕ ಸಂಬಂಧದ ಬಗೆಗೆ ಮಾತಾಡ್ಬೋದು. ಮತ್ತೆ ಯಾರಾದ್ರೂ ಏನಾದ್ರು ಹೇಳೋದಕ್ಕೆ ಇಷ್ಟಪಡ್ತೀರಾ ಸಂಬಂಧಗಳ ಬಗ್ಗೆ? ಲೌಕಿಕ ಹೇಳ್ಬೋದು ಸರ್. ಲೌಕಿಕ ಸಂಬಂಧ, ಲೌಕಿಕ ಸಂಬಂಧಗಳು
ಎಲ್ಲವೂ ಲೌಕಿಕ ಸಂಬಂಧಗಳೇ, ಅದು ಬಿಟ್ಟು ಏನಿಲ್ಲ. ಸುಧಾರಾಣಿ ಮೇಡಮ್ ಅವರು ಒಬ್ರು ದೇವರ ಜೊತೆಗಿನ ಸಂಬಂಧ ಹೇಳಿದ್ರು, ಅದೊಂದನ್ನ ಅಲೌಕಿಕ ಸಂಬಂಧ ಅಂತ ಹೇಳಬಹುದು. ಸರಿ, ಋಣಾತ್ಮಕವನ್ನ ಧನಾತ್ಮಕ ಸಂಬಂಧವನ್ನಾಗಿ ಪರಿವರ್ತಿಸುವುದು. ಎಷ್ಟೊಂದು ಸಂಬಂಧಗಳನ್ನ ನಾವು ಹೊಂದಿರ್ತೀವಿ, ಅವುಗಳನ್ನ ಧನಾತ್ಮಕವಾಗಿ ಪರಿವರ್ತಿಸೋದು. ಈಗ ಉದಾಹರಣೆಗೆ ನಮ್ಮ ಜೊತೆಗಿನ ಸಂಬಂಧ ಅಂತ ಹೇಳಿ ಕಳ್ತೀವಲ್ಲ, ಅದ್ರ ಬಗ್ಗೆ ಇವತ್ತು ಮಾತಾಡ್ತಾ ಇರೋದು. ಆತ್ಮ ಸಂತೃಪ್ತಿಯ ಅಡಿಪಾಯ ಯಾವುದು? ನಮ್ಮೊಂದಿಗೆ ನಾವು ಉತ್ತಮ ಸಂಬಂಧವನ್ನ ಹೊಂದುವುದು. ಒಂದ್ ವೇಳೆ ನಮ್ಮೊಂದಿಗೆ ನಾವು ಋಣಾತ್ಮಕ ಸಂಬಂಧವನ್ನ ಹೊಂದಿದ್ರೆ ಅದನ್ನ ಧನಾತ್ಮಕವಾಗಿ ಪರಿವರ್ತಿಸ್ಕೋಬೇಕು. ಉದಾಹರಣೆಗೆ ಕ್ರಿಟಿಸಿಸಮ್ ಅಂತ ಹೇಳಿ ಅಂತೀವಿ, ಏನು ಅದನ್ನ ನಾವು ಬದಲಾವಣೆ ಮಾಡಿಕೊಳ್ಳುವಂಥದ್ದು. ನಮ್ಮನ್ನ ನಾವು ಸ್ವಯಂ ವಿಮರ್ಶೆ ಅಂತ ಏನಂತೀವಿ, ಕ್ರಿಟಿಸಿಸಮ್, ಅಲ್ಲಿಂದ ಸ್ವಯಂ ಸಹಾನುಭೂತಿಯಂತಾಗಿ ಬದಲಾಯಿಸೋದು ಅದನ್ನ. ಅದ್ರ ಬಗ್ಗೆ ಕಂಪ್ಯಾಷನೇಟ್, ಕ್ರಿಟಿಸಿಸಮ್ ಬದಲಾಗಿ ಕಂಪ್ಯಾಷನೇಟ್. ಹಾಗೇನೆ ಸ್ವಯಂ ಅನುಮಾನ ಅನ್ನುವಂಥದ್ದು ಏನಿರುತ್ತೆ, ಅದರಿಂದ ಆತ್ಮವಿಶ್ವಾಸದ ಕಡೆಗೆ ಬದಲಾಯಿಸುವಂಥದ್ದು. ನಾವು ಇತರರಿಂದ ಪ್ರತ್ಯೇಕಿಸುವ ಬದಲು, ಅಂದ್ರೆ ಎಲ್ಲರಿಂದ ದೂರ ಓಡ್ ಹೋಗೋದ್ರ ಬದಲಾಗಿ ಏನೋ ಒಂದ್ ಸಮಸ್ಯೆ ಆಯ್ತು ಅಂದ್ರೆ ಎಷ್ಟೊಂದ್ ಸಾರಿ ನಾವು ಯಾರ ಜೊತೆನೂ ಮಾತಾಡಕ್ ಇಷ್ಟಪಡಲ್ಲ, ಅದ್ರ ಬದಲಾಗಿ ಇತರರ ಬೆಂಬಲವನ್ನ ಪಡೆದು ಅವ್ರ ಜೊತೆಗಿರುವಂಥದ್ದು ಅಂತ. ಇವನ್ನೆಲ್ಲ ಹೇಳೋದು ತುಂಬಾ ಸುಲಭ ಅಲ್ವಾ? ಇದು ಸರಳವಾಗಿ ತೋರುತ್ತದೆ ಅಲ್ವಾ? ಆದ್ರೆ ಈ ಬದಲಾವಣೆಯನ್ನ ನಿಜವಾಗ್ಲೂ ನಾವು ಯಾವ ರೀತಿ ಮಾಡಬಹುದು? ಹೇಳೋದು ಸುಲಭ. ಆತ್ಮವಿಮರ್ಶನೆ ಅಂದ್ರೆ ಕ್ರಿಟಿಸಿಸಮ್ ಮಾಡ್ಕೋಬಾರ್ದಪ್ಪ ನನ್ನಷ್ಟಕ್ಕೆ ನಾನು, ಅದ್ರ ಬದಲಾಗಿ ನಾನು ಅದ್ರ ಬಗ್ಗೆ ಕಂಪ್ಯಾಷನೇಟ್, ನನ್ನಲ್ಲಿ ಏನೇ ಸಮಸ್ಯೆ ಇದ್ರೂ ಸಹಾನುಭೂತಿಯನ್ನ ವ್ಯಕ್ತಪಡಿಸ್ಬೇಕು ನನ್ನ ಬಗ್ಗೆ. ಹೇಳೋದು ಸುಲಭ, ಆದ್ರೆ ಮಾಡೋದ್ ಹೆಂಗೆ? ಅದಕ್ಕೆ ಏನ್ ಮಾಡೋದೀಗ? ನಾವು ಈಗ ಈ ಸಂಬಂಧಗಳನ್ನು ಅಂತದ್ದೇನು ಒಂದು ಮೂಲಭೂತ ವಿಷಯಗಳಿದೆಯಲ್ಲ, ಅದ್ರ ಕಡೆಗೆ ಹೋಗೋಣ. ಅದನ್ನ ಫಸ್ಟ್ ಬೇಸಿಕ್ ಆಗಿ ಏನದು ಅಂತ ಅರ್ಥ ಮಾಡ್ಕೊಳ್ಳೋಣ. ಸಂಬಂಧಗಳಂದ್ರೆ ಈಗ ಒಂದಿಷ್ಟು ಸ್ಲೈಡ್ ಸ್ಕಿಪ್ ಮಾಡ್ತೀನಿ. ಮೊದಲನೆಯದಾಗಿ ಈ ಸಂಬಂಧಗಳಂದ್ರೆ ಏನು ಮತ್ತು ಅವುಗಳ ಅಗತ್ಯತೆ ಏನಿದೆ. ಇದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರೋ ಅಂತದ್ದೇ. ನಾವು ಇತರರೊಂದಿಗೆ ಮತ್ತು ನಮ್ಮೊಂದಿಗೆ ಹೊಂದಿರುವ ಸಂಪರ್ಕಗಳು ಮತ್ತು ಅವುಗಳಿಂದ ಸಂವಹನಗಳು, ಅಂದ್ರೆ ಕಮ್ಯುನಿಕೇಶನ್ಗೆ, ಕನೆಕ್ಷನ್ ಅಂಡ್ ಕಮ್ಯುನಿಕೇಶನ್ಗೆ ಯೂಸ್ ಆಗುವಂಥದ್ದು. ಹಾಗೆ ನಮ್ಮ ಓವರ್ ಆಲ್ ವೆಲ್ ಬೀಯಿಂಗ್ ಕೂಡ ಸಹಾಯ ಆಗುತ್ತೆ. ಯಾವ್ಯಾವ ರೀತಿ ಸಂಬಂಧಗಳು ನೀವೆಲ್ಲ ಹೇಳಿದ್ರಿ. ವೈಯಕ್ತಿಕ ಸಂಬಂಧಗಳು ಅಂದ್ರೆ ಕೌಟುಂಬಿಕ, ವೃತ್ತಿಪರ ಸಂಬಂಧಗಳು, ವಹಿವಾಟುಗಳು, ಸಾಮಾಜಿಕ ಸಂಬಂಧಗಳು ಎಲ್ಲ. ಸಕಾರಾತ್ಮಕ, ನಕಾರಾತ್ಮಕ, ಒಂಥರ ಟಾಕ್ಸಿಕ್ ಸಂಬಂಧಗಳು, ಏಕಪಕ್ಷೀಯ ಅಂದ್ರೆ ನಾವೇನೋ ಸಹಾಯ ಮಾಡ್ತಿರ್ತೀವಿ, ವಾಪಸ್ ಅವ್ರು ಮಾಡ್ತಿರಲ್ಲ. ಒಂಥರ ಬ್ಲಾಕ್ ಮೇಲು, ತಪ್ಪಿತಸ್ಥ ಭಾವನೆ, ನಿಯಂತ್ರಣ, ಕಂಟ್ರೋಲಿಂಗ್ ಸಂಬಂಧಗಳು, ಯಾರೋ ಒಬ್ರು ಇನ್ನೊಬ್ಬರನ್ನ ಕಂಟ್ರೋಲ್ ಮಾಡ್ತಿರ್ತಾರೆ. ಸ್ಪರ್ಧಾತ್ಮಕ, ರೈವಲ್ರಿ ಮತ್ತೆ ಅಸೂಯೆ ಇರುವಂತದ್ದು ಸಂಬಂಧಗಳು. ಇದು ಈ ಇತರರೊಂದಿಗೆ ನಾವು ಏನ್ ಸಂಬಂಧಗಳನ್ನ ಹೊಂದಿರ್ತೀವಿ, ಅವು ನಮ್ಮ ಜೀವನದಲ್ಲಿ ಎಷ್ಟು ಆರಾಮಾಗಿರ್ತೀವಿ ನಮ್ದು ಅನ್ನುವಂಥದ್ದು ನಿರ್ಧರಿಸುತ್ತೆ. ಆ ವಿಷಯ ಬೇರೆ. ಆದ್ರೆ ನಮ್ಮ ಜೊತೆಗೆ ನಾವು ಯಾವ ಸಂಬಂಧ ಹೊಂದಿದೀವಿ ಅನ್ನೋದು ಇನ್ನೂ ಹೆಚ್ಚು ನಮ್ಮ ಬಗ್ಗೆ ನಿರ್ಧಾರ ಹೊಂದತ್ತೆ. ನಮ್ಮ ಜೀವನದ ಸಾರ್ಥಕತೆ ಅನ್ನುವಂಥದ್ದು ಏನಿದೆ ಅದು ಗೊತ್ತಾಗೋದು ನಮ್ಮ ಬಗೆಗೆ ನಾವು ಯಾವ ರೀತಿಯ ಸಂಬಂಧವನ್ನ ಹೊಂದಿದೀವಿ ಅನ್ನೋದ್ರ ಮೇಲೆ. ಇನ್ನೊಬ್ರದ್ದು ಸ್ವಲ್ಪ ಕೌಂಟ್ ಆಗುತ್ತೆ, ಇಲ್ಲ ಅಂತಲ್ಲ, ಆದ್ರೆ ಅದಕ್ಕಿಂತಲೂ ಹೆಚ್ಚಾಗಿ ನಮ್ಮ ಸಂಬಂಧ ನಮ್ಮ ಜೊತೆಗೆ, ಅದು ತುಂಬಾನೇ ಮುಖ್ಯ ಇರುವಂತದಲ್ಲ. ಈ ನನ್ನ ಜೊತೆಗೆ ನಾನು ಏನ್ ಸಂಬಂಧನ ಹೊಂದುತ್ತೀನಲ್ಲ, ಇದು ಇತರ ಎಲ್ಲಾ ಸಂಬಂಧಗಳಿಗೂ ಅಡಿಪಾಯಾಗಿ ರೂಪಿಸುತ್ತೆ. ನನ್ನ ಜೊತೆಗೆ ನನ್ನ ಸಂಬಂಧ ಚೆನ್ನಾಗಿದ್ರೆ ಉಳಿದವ್ರ ಜೊತೆಗೂ ಆಟೋಮೆಟಿಕ್ ಚೆನ್ನಾಗಾಗತ್ತೆ ಅಂತ. ಯಾಕೆಂದ್ರೆ ನನ್ನ ಜೊತೆಗೆ ನನ್ನ ಸಂಬಂಧ ಸರಿ ಇಲ್ಲ ಅಂದ್ರೆ ಒಂಥರ ಆರೋಗ್ಯದ ಮೇಲೆನೆ ಏರುಪೇರಾಗಿ ಹೋಗ್ಬಿಡತ್ತೆ ಅದು.
ಈಗ ನಿಮ್ಮೊಂದಿಗೆ ನೀವು ಯಾವ ರೀತಿ ಸಂಬಂಧಗಳನ್ನು ಹೊಂದಿದ್ದೀರಿ? ಏನಾದ್ರೂ ಯೋಚನೆ ಮಾಡಬಹುದಾ? ಈಗ ಸ್ವಯಂ ಸಂಬಂಧ ಅಂದ್ರೆ ನಿಮ್ಮೊಂದಿಗೆ ನೀವು ಹೊಂದಿರುವಂತ ಸಂಬಂಧ. ಅಂದ್ರೆ ನೀವು ಅರ್ಥ ಮಾಡಿಕೊಳ್ಳುವ, ನಿಮ್ಮನ್ನ ನೀವು ಯಾವ ರೀತಿ ಅರ್ಥ ಮಾಡ್ಕೊಂಡಿದ್ದೀರಿ, ಯಾವ ರೀತಿ ನಿಮ್ಮ ಜೊತೆ ನಡೆದುಕೊಳ್ತೀರಿ, ಮತ್ತೆ ಯಾವ ರೀತಿ ನಿಮ್ ಜೊತೆ ಕಮ್ಯುನಿಕೇಶನ್ ಮಾಡ್ಕೊಳ್ತೀರಿ, ಇವೆಲ್ಲವೂ ಕೂಡ ಇತರೆ ಸಂಬಂಧಗಳ ಮೇಲೇನೂ ಪ್ರಭಾವ ಬೀರುತ್ತೆ. ಅಂದ್ರೆ ನಮ್ಮ ಬಗ್ಗೆ ನಮ್ಗೆ ಎಷ್ಟು ಅರಿವಿದೆ ಅನ್ನುವಂಥದ್ದು, ಮತ್ತೆ ನಮ್ಮನ್ನ ನಾವು ಸ್ವೀಕಾರ ಮಾಡ್ತೀವಿ ಅನ್ನುವಂಥದ್ದು, ನಮ್ಮ ಬಗ್ಗೆ ನಮ್ಗೆ ಸಹಾನುಭೂತಿ, ಗೌರವ, ವಿಶ್ವಾಸ ಎಲ್ಲ ಇದೆಯಾ ಅನ್ನುವಂಥದ್ದು ನಮ್ಮ ಜೊತೆಗಿನ ಸಂಬಂಧ ಅಲ್ವಾ ಇದು? ಎಷ್ಟೊಂದ್ ಸಾರಿ ನಾವೇ ಸ್ವೀಕಾರ ಮಾಡ್ತಿರಲ್ಲ, ಕನ್ನಡಿ ಮುಂದೆ ಹೋಗಿ ನಿಂತ್ಕೊಂಡ್ಬಿಟ್ರೆ ನಮ್ಗೆ ನಾವೇ ಬೇಜಾರಾಗ್ತಾ ಇರತ್ತೆ. ಅಯ್ಯೋ ನಾನು ಅದನ್ನ ಮಾಡಬಾರ್ದಾಗಿತ್ತು, ನಾನು ಇದನ್ ಮಾಡಬಾರ್ದಾಗಿತ್ತು, ನಾನು ಹಂಗ್ ಮಾಡಬಾರ್ದಾಗಿತ್ತು, ನಾನು ಹಿಂಗ್ ಮಾಡಬಾರ್ದಾಗಿತ್ತು, ನಾನು ಹಂಗ್ ಮಾಡಿದ್ರೆ ಚೆನ್ನಾಗಿರೋದು, ಹಿಂಗ್ ಮಾಡಿದ್ರೆ ಚೆನ್ನಾಗಿರೋದು ಅಂತ ಹೇಳಂದು ಅಲ್ವಾ? ನಮ್ ಬಗೆಗೆ ನಮಗೆ ಗೌರವ ಇಲ್ಲ ಅಂತ ಹೇಳಿ ಅಂದ್ರೆ ತುಂಬಾ ತೊಂದರೆನೇ ಆಗ್ತಾ ಇರತ್ತದು. ಯಾವ್ದೋ ಕಾರಣಕ್ಕೋಸ್ಕರ ನಮ್ ಬಗೆಗೆ ನಮ್ಗೆ ಅಗೌರವ ಅನ್ನುವಂಥದ್ದಾಗ್ಬೋದು. ಅದು ಡಿಪ್ರೆಷನ್ ಲೆವೆಲ್ಗೂ ಹೋಗೋ ಚಾನ್ಸಸ್ ಇರುತ್ತೆ, ಆತ್ಮವಿಶ್ವಾಸ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಇವು ಸ್ವ ಸಂಬಂಧದ ಪ್ರಮುಖ ಅಂಶಗಳು. ನೀವೇನಾದ್ರೂ ಒಂದು ಯೋಚನೆ ಮಾಡ್ಬೋದಾ, ಯಾವ ನಿಮ್ಮ ಜೀವನದಲ್ಲಿ ಯಾವ ರೀತಿಯ ಕಠಿಣ ಸಂಬಂಧಗಳನ್ನ ಹೊಂದಿದ್ದೀರಾ ಅಂತ? ಜಸ್ಟ್ ಕಂಟೆಂಪ್ಲೇಷನ್ಗೋಸ್ಕರ ನಿಮ್ಮೊಳಗೆ ನೀವು ಯೋಚನೆ ಮಾಡೋಂಥದ್ದು. ಹೌದು, ನನ್ನ ಜೊತೆಗೆ ನಾನು ಹೊಂದಿರುವಂತ ಕಠಿಣ ಸಂಬಂಧಗಳು, ಕಷ್ಟದ ಸಂಬಂಧಗಳು ಯಾವುವು? ನನ್ನ ಬಗ್ಗೆ ನನಗೆ ಏನ್ ಇಷ್ಟ ಆಗ್ತಾ ಇಲ್ಲ? ಕಂಟೆಂಪ್ಲೇಷನ್ ಅಷ್ಟೇ. ಆಮೇಲೆ ಒಂದಷ್ಟು ಪಾಸಿಟಿವ್ ರಿಲೇಶನ್ಶಿಪ್ ಇರ್ತವೆ ನಮ್ ಜೊತೆಗೆ, ಹಾಗೆ ನೆಗೆಟಿವ್ ರಿಲೇಶನ್ಶಿಪ್ ಇರ್ತವೆ. ಈಗ ಯಾವ ರೀತಿ ವರ್ಕ್ ಆಗುತ್ತೆ ನೋಡೋಣ. ಈ ಸಂಬಂಧ ಅನ್ನುವಂಥದ್ದು ಒಂದು ಕಡೆಗೆ ನಾನು ಅನ್ನುವಂಥದ್ದು ಇರೋದು, ಇನ್ನೊಂದು ಕಡೆಗೆ ಬೇರೆಯವರು. ಇವು ಇಬ್ಬರ ಮಧ್ಯದಲ್ಲಿ ಸಂಬಂಧವನ್ನು ಕಲ್ಪಿಸ್ತಿದೀವಲ್ವಾ ನಾವು? ಏನೇನಿರ್ಬೋದು ಸಂಬಂಧಗಳು? ಅಪನಂಬಿಕೆ, ವಿಧ್ವಂಸಕತೆ, ಕೃತಜ್ಞತೆ, ಅನಾನುಕೂಲತೆ, ಕೃತಜ್ಞತೆ ಆಕ್ಚುಲಿ ಅಂದ್ರೆ ಸಹಾಯ ಮಾಡಿದ್ರು ಅದನ್ನ ನೆನೆಸ್ದೇ ಇರೋವಂಥದ್ದು, ಥ್ಯಾಂಕ್ಲೆಸ್ನೆಸ್, ಕೃತಜ್ಞತೆ. ಅನುಕೂಲತೆ ಅಂದ್ರೆ ಅನುಕೂಲ ಇದ್ದಾಗ ಸಂಬಂಧಗಳನ್ನ ಚೆನ್ನಾಗಿಟ್ಕೊಳ್ಳೋದು, ನಮ್ಮಿಂದ ಏನಾದ್ರೂ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ಸಂಬಂಧಗಳನ್ನ ಇಟ್ಕೊಳ್ಳೋದು, ಇಲ್ಲ ಅಂತ ಹೇಳಿದ್ರೆ ಇಲ್ಲ. ಕುತಂತ್ರತೆ, ಪೈಪೋಟಿ ಅಂತ ಸಂಬಂಧಗಳನ್ನು ಒಂದಿಷ್ಟು ಕಡೆಯಿಂದ ನಾವು ನೋಡ್ತಾ ಇರ್ತೀವಿ. ಇನ್ನೊಂದಿಷ್ಟು ಕಡೆಯಿಂದ ನಂಬಿಕೆ, ಗೌರವ, ನಿಸ್ವಾರ್ಥತೆ, ಕಾಳಜಿ, ಜವಾಬ್ದಾರಿಯುತವಾದಂತದ್ದು, ಅವ್ರ ಜೊತೆಗಿದ್ರೆ ಸಾಕು ಆರಾಮದಾಯಕ ಅನ್ನಿಸ್ತಾ ಇರುತ್ತೆ. ಮುಕ್ತತೆ, ಓಪನ್ನೆಸ್, ಸ್ನೇಹಪರತೆ, ನಿಷ್ಠಾವಂತತೆ, ನಂಬಿಕೆ, ಇಂಥವು ಸಂಬಂಧಗಳು ಇರ್ತವೆ. ಎರಡು ತರದ್ ನೋಡ್ತಾ ಇರ್ತೀವಲ್ವಾ? ಹೌದಾ? ಅಥವಾ ಯಾವ್ದಾದ್ರು ಒಂಥರದ್ ನೋಡಲ್ವಾ? ಮತ್ತೆ ಯಾವ್ದಾದ್ರು ಸಂಬಂಧಗಳ ಹೇಳ್ಬೋದಾ? ನೀವು ಇತರರೊಂದಿಗೆ ಯಾವ ಸಂಬಂಧವನ್ನು ಹೊಂದಿದ್ದೀರಿ, ಇದ್ರೊಳಗೆ ಯಾವ್ದಕ್ಕೆ ಜಾಸ್ತಿ ರಿಲೇಟ್ ಆಗ್ತೀವಿ ಅಂತ? ಕೆಲವು ಸಾರಿ ನಮ್ಮ ಮೆಂಟಲ್ ಕಂಡೀಷನ್ ಮೇಲೂ ಡಿಪೆಂಡ್ ಆಗುತ್ತೆ. ಎಷ್ಟೊಂದ್ ಸಾರಿ ಒಂದಿಷ್ಟ್ರ ಜೊತೆಗೆ ನಮ್ಗೆ ನೆನಪಾಗುವಂತದ್ದು ಸಂಬಂಧಗಳು ಬರೀ ನೆಗೆಟಿವೇ ಇರ್ತವೆ, ಇನ್ ಕೆಲವು ಸಾರಿ ಬರೀ ಪಾಸಿಟಿವ್ನೇ ಇರ್ತವೆ, ಋಣಾತ್ಮಕ ಮತ್ತು ಧನಾತ್ಮಕನೇ ಇರ್ತವೆ. ಕೆಲವು ಸಾರಿ ಬರೀ ಋಣಾತ್ಮಕ, ಕೆಲವು ಸಾರಿ ಬರೀ ಧನಾತ್ಮಕ ಇರ್ತವೆ. ಆದ್ರೆ ಎರಡು ಇದ್ದೇ ಇರುತ್ತೆ ಎಲ್ಲರಿಗೂ ಅಲ್ವಾ? ಈಗ ಮೊದಲನೇದಾಗಿ ನಮ್ಮೊಂದಿಗೆ ನಾವೇ ಸಂಬಂಧವನ್ನ ನಿರ್ವಹಿಸುವುದು ಅಂದ್ರೆ ಏನು? ಇಲ್ಲಿ ಒಂದು ಕಡೆಗೆ ನಾನು ಅನ್ನುವಂಥದ್ದಿದೆ, ಇನ್ನೊಂದು ಕಡೆಗೆ ನನ್ನ ಜೊತೆಗೆ ನನ್ನ ಸಂಬಂಧ ಅಂತ.
ಅಂದ್ರೆ ನನಗಾಗ್ತಿರುವಂತ ಅನುಭವಗಳ ಜೊತೆಗೆ ಯಾವ ರೀತಿ ಸಂಬಂಧವನ್ನ ಹೊಂದುವುದು ಅಂತ. ಹಿಂಗಿದ್ದಾಗ ಅನುಭವ ಅಂದ್ರೆ ಏನು? ಅನುಭವ ಅಂದ್ರೆ ಏನು ಅಂತ ಗೊತ್ತಾದ್ರೇನೆ ಅದ್ರ ಜೊತೆ ಸಂಬಂಧ ಹೊಂದೋದಲ್ವಾ? ಹೋಗ್ಲಿ ಬಿಡಿ, ನೀವು ಅನುಭವಿಸುವ ವಿಭಿನ್ನ ಅನುಭವಗಳು ಯಾವುವು? ಇದ್ರೊಳಗೆ ಒಂದಿಷ್ಟು ಲಿಸ್ಟ್ ಇದೆ. ಈ ಒಂಥರ ಇದನ್ನ ನಮ್ಮ ಭಾವನೆಗಳು ಮತ್ತು ಸಂವೇದನೆಗಳು ಏನಿದೆ, ಇವಿಷ್ಟೇ ನಮ್ಮ ಅನುಭವಗಳು ಅಲ್ವಾ? ಈಗ ಎಷ್ಟೊಂದ್ ಸಾರಿ ಅಯ್ಯೋ ನಾನು ಬಲಿಪಶು ಆದೆ, ನನ್ನನ್ನು ತಿರಸ್ಕಾರ ಮಾಡಿದ್ರು, ನನ್ನನ್ನು ನಿರ್ಲಕ್ಷಿಸಿದ್ರು, ಸ್ವಯಂ ದೂಷಣೆ ಅಂದ್ರೆ ಸೆಲ್ಫ್ ಬ್ಲೇಮ್, ನಾನು ಅದನ್ನ ಮಾಡಬಾರ್ದಾಗಿತ್ತು, ಇದನ್ನ ಮಾಡಬಾರ್ದಾಗಿತ್ತು, ನನ್ನ ತಪ್ಪು ಮಾಡ್ಬಿಟ್ಟೆ ಅಂತ ಹೇಳಿ ಅಪರಾಧಿತ ಭಾವನೆ, ನೋವು, ಅನರ್ಹತೆ, ವೈಫಲ್ಯತೆ, ದುಃಖ, ಹತಾಶೆ, ಪಶ್ಚಾತ್ತಾಪ, ಅವಮಾನ, ಇತರರನ್ನ ಮೆಚ್ಚಿಸೋದಕ್ಕೆ ಪ್ರಯತ್ನ ಪಡುವಂಥದ್ದು, ಏನೋ ದ್ವೇಷಗಳು, ಅಹಂಕಾರ, ಆತಂಕ, ಒತ್ತಡ, ಇವು ಒಂದು ಕಡೆಗೆ ನೆಗೆಟಿವ್ ಎಕ್ಸ್ಪೀರಿಯನ್ಸಸ್, ಋಣಾತ್ಮಕ ಅನುಭವಗಳು. ಇನ್ನೊಂದು ಕಡೆಗೆ ಸಕಾರಾತ್ಮಕ ಅನುಭವಗಳು, ಧನಾತ್ಮಕ ಅನುಭವಗಳು, ಶಾಂತತೆ, ಸಂತೋಷ, ಆರಾಮದಾಯಕವಾಗಿರೋದು, ಸುರಕ್ಷಿತ ಭಾವನೆ, ಸಾಮರಸ್ಯ, ಹಾರ್ಮನಿ, ಗ್ರಾಟಿಟ್ಯೂಡ್, ಕೃತಜ್ಞತೆ, ಇವು ಕೂಡ ನಮ್ಮ ಅನುಭವಗಳೇ ಅಲ್ವಾ? ಕೆಲವು ಸಾರಿ ಇಂಥವು ಬರ್ತವೆ, ಇನ್ ಕೆಲವು ಸಾರಿ ನೆಗೆಟಿವ್ ಬರ್ತವೆ. ಮತ್ತೇನಾದ್ರೂ ಅನುಭವಗಳು ಅನ್ಸುತ್ತಾ? ಯಾರಾದ್ರೂ ಹೇಳ್ತೀರಾ? ಇವು ಜಸ್ಟ್ ಕೆಲವೊಂದಷ್ಟೇ ಲಿಸ್ಟ್ ಮಾಡಿದ್ ನಾನು. ಮತ್ತೇನೇನ ಅನುಭವಗಳು ಅನ್ಸುತ್ತೆ? ಒಂದು ಎರಡಾದ್ರೂ ಹೇಳಿ, ಎಷ್ಟೊಂದು ತುಂಬಾನೇ ಇದಾವೆ. ಬೇರೆ ಅನುಭವಗಳು ಆಗಿರುತ್ತಲ್ವಾ? ಇವುಗಳನ್ನ ಬಿಟ್ಟು ಏನಾದ್ರೂ ಅನುಭವ ಆಗತ್ತಾ? ಆಲ್ಮೋಸ್ಟ್ ಎಲ್ಲ ನೀವೇ ಬರ್ದ್ಬಿಟ್ಟಿದ್ದೀರಾ ಸರ್. ಎಲ್ಲ ಬಂದೋಗ್ಬಿಟ್ಟಿದೆ. ಕೋಪ ಬಂದಿದೆಯಾ ಇದ್ರಲ್ಲಿ? ಇಲ್ಲ ಎಲ್ಲ ಸರ್. ಅನ್ಸುತ್ತೆ. ಸರಿ ಸರಿ. ಅದ ತುಂಬಾ ಹಂಗೆ ಸುಮ್ನೆ ನಾನು ಬರೀತಾ ಹೋದೆ ಅಷ್ಟೇ, ಸುಮಾರು ಮಿಸ್ ಆಗಿರುತ್ತೆ. ಸರಿ, ಮುಂದಕ್ಕೆ ಹೋಗೋಣ. ಈಗ ನಾನು ಅಂತ ಹೇಳ್ತೀವಿ, ಹಂಗಂದ್ರೆ ಏನು? ಯಾರಾದ್ರೂ ಹೇಳ್ಬೋದಾ? ಯಾವ್ದಕ್ ನಾನು ಅಂತ ಹೇಳ್ತೀವಿ? ನಮ್ಮಷ್ಟಿಗೆ ನಾವೇ, ನಮ್ಮ ಬಾಡಿ. ನಮ್ಮ ದೇಹಕ್ಕೆ. ಇಟ್ಸ್ ಮೀ, ಮೈ ಸೋಲ್. ಸೋಲ್ ಅಂತ ಆಗಲ್ಲ, ಇಟ್ಸ್ ಮೈ ಬಾಡಿ. ಸರಿ, ಮತ್ತೆ ಯಾವ್ದಿರ್ಬೋದು? ಸರಿ, ಈ ನಮ್ಮ ದೇಹ ಅಂದ್ರೆ ನಾನು ಅಂತ ಒಂದು. ಮತ್ತೆ ಎಷ್ಟೊಂದು? ನಮ್ ದೇಹ ಅನ್ನೋದು ದೇಹ ಆಗ್ಬಿಡುತ್ತೆ. ಸರಿ ಸರಿ. ಆತ್ಮ ಅನ್ನೋದು ಮೋಸ್ಟ್ಲಿ ನಾನು ಆಗ್ಬೋದಾ? ಯಾಕಂದ್ರೆ ಇನ್ ಬೇರೆ ಯಾವ್ದು ಹೇಳಿದ್ರು ಬೇರೆನೆ ಆಗುತ್ತೆ. ಸರಿ ಸರಿ, ಆತ್ಮಕ್ಕೆ ನಾನು ಅಂತ ಹೇಳ್ತೀರಾ. ಸರಿ, ಮತ್ತೆ ಯಾರಾದ್ರೂ ಯಾವ ರೀತಿ ಹೇಳ್ತೀರಾ? ನಾನು ಅಂದ್ರೆ ಏನ್ ಅಂದ್ಕೊಂಡಿರೋದು? ಜನರಲ್ ಆಗಿ ನಾನು ಅಂತ ಯಾವ್ದಕ್ಕೆ ಹೇಳ್ತೀವಿ? ಈಗ ಬ್ರೀತಿಂಗ್ ಮಾಡ್ತಾ ಇರ್ತೀವಲ್ಲ, ಅದಕ್ಕೂ ಅನ್ವಯಿಸ್ಬೋದು ಅನ್ಕೊಳ್ತೀನಿ ಸರ್. ಉಸಿರಾಡ್ಕೊಂಡಿರ್ತೀವಿ. ಸರಿ ಮೇಡಮ್, ಅದೇ ಅದು ನಮ್ ಎಲ್ಲಿವರೆಗೆ ಉಸಿರಾಡ್ತೀವಿ ಅಲ್ಲಿವರೆಗೆ ಜೀವ ಇರುತ್ತೆ, ಅದನ್ನ ಓವರ್ ಆಲ್ ನಾನು ಅಂತ ಹೇಳ್ತೀವಿ ಅಂತ. ಸರಿ ಅಲ್ವಾ ಮೇಡಮ್? ಹೌದು ಸರ್. ಸರಿ ಸರಿ. ಈಗ ನನಗೆ ಮತ್ತು ಬೇರೆಯವರಿಗೆ ಏನ್ ಡಿಫರೆನ್ಸ್ ಇದೆ? ಅದರ್ಸ್, ಬೇರೆಯವರು ಅಂತ ಒಂದು ರೈಟ್ ಸೈಡ್ ಬರ್ತಾ ಇತ್ತಲ್ವಾ? ಒಂದ್ ಕಡೆಗೆ ನಾನು ಅನ್ನುವಂಥದ್ದು, ಇನ್ನೊಂದ್ ಕಡೆಗೆ ಬೇರೆಯವರು. ರೂಪ, ಆಕಾರ ಮಾತು, ಗುಣ.
ಅಂದ್ರೆ ನಮಗೊಂದು ಬೇರೆ ಇದೆ, ಅವ್ರಿಗೆ ಬೇರೆ ಇದೆ, ಅದರಿಂದಾಗಿ ನಾನು ಮತ್ತು ಅವರು ಅಂತ ಹೇಳ್ತಾ ಇದ್ದೀವಿ ಅಲ್ವಾ? ರೂಪ, ಆಕಾರ, ಗುಣ, ಮತ್ತೆ ಅದನ್ನು ಒಂದು ಲಿಸ್ಟ್ ಮಾಡಿದ್ದೀನಿ, ನೋಡಿ ಯಾವ್ದಾದ್ರು ಮಿಸ್ ನಡವಳಿಕೆ. ಆಗಿದ್ರೆ. ಸರ್ ಮತ್ತೆ ನಾನು ಎಕ್ಸ್ಪೀರಿಯನ್ಸ್ ಕೂಡ ನಮಗ್ ನಮ್ದೇ ತರ ಎಕ್ಸ್ಪೀರಿಯನ್ಸ್ ಇರುತ್ತೆ, ಬೇರೆಯವ್ರಿಗೆ ಅವ್ರದೇ ತರ ಇರುತ್ತೆ. ಅವ್ರದ್ದೇ ಇರುತ್ತೆ. ಸರಿ ಮೇಡಮ್. ಅನುಭವಗಳು, ಎಕ್ಸ್ಪೀರಿಯನ್ಸಸ್, ನಮ್ಮ ಎಕ್ಸ್ಪೀರಿಯನ್ಸಸ್ ನಮ್ಗಾಗ್ತಾ ಇರತ್ತೆ, ಅವ್ರ ಬೇರೆ ರೀತಿಯ ಅನುಭವಗಳಿರುತ್ತೆ. ಇದು ನಾನು ಅನ್ನುವಂಥದ್ದು ಮನಸ್ಸಿನೊಳಗಿರೋಂಥದ್ದ ಅಥವಾ ರಿಯಲ್ ಆಗಿರುವಂಥದ್ದ? ಎಲ್ಲಾ ಕಡೆ ಯೂಸ್ ಮಾಡ್ತಾ ಇರ್ತೀವಲ್ಲ ಸರ್, ನಾನ್ ಹೀಗ್ ಮಾಡ್ದೆ, ನಾನ್ ಹಾಗ್ ಮಾಡ್ದೆ, ನಾನ್ ಕಲ್ತ್ಕೊಂಡೆ, ನನ್ನಿಂದನೇ ಈ ಪ್ರಾಬ್ಲಮ್ ಸಾಲ್ವ್ ಆಯ್ತು, ಅಥವಾ ನನ್ನಿಂದನೇ ಇವ್ರು ಹೀಗಿದ್ದಾರೆ, ತುಂಬಾ ಸರಿ ಬಂದು ಹೋಗ್ತಾ ಇರುತ್ತೆ ಅದು ನಾನು ಅನ್ನೋದು. ಅಂದ್ರೆ ನಾನು ಇದನ್ ಮಾಡದೆ, ನಾನು ಅದನ್ ಮಾಡದೆ, ನಾನು ಇದು, ನಾನು ಅದು. ಅಂದ್ರೆ ನಾನು ಯಾರು, ಇಂಜಿನಿಯರು, ಡಾಕ್ಟರು, ಲಾಯರು, ಟೀಚರು ಅನ್ನುವಂಥದ್ದು. ನನಗಿದು ಗೊತ್ತು, ನನಗದು ಗೊತ್ತು, ಇದೆಲ್ಲ ನಾನು ಅನ್ನೋದ್ರ ಭಾಗನೇ ಅಲ್ವಾ? ಆಮೇಲೆ ನನ್ನದೇ ಆದಂತ ಹ್ಯಾಬಿಟ್ ಪ್ಯಾಟರ್ನ್ಸ್ ಇದೆ, ಅಭ್ಯಾಸ ಮಾದರಿಗಳಿದೆ, ಗ್ರಹಿಕೆಗಳು, ಪರ್ಸೆಪ್ಷನ್ಸ್, ನಂಬಿಕೆಗಳು, ಬಿಲೀಫ್ ಸಿಸ್ಟಮ್, ಮೌಲ್ಯಗಳು, ವ್ಯಾಲ್ಯೂಸ್, ನನಗೆ ಆದಂಥದ್ದು, ಊಹೆಗಳು, ಆಮೇಲೆ ವ್ಯೂಸ್ ಅಥವಾ ಒಪಿನಿಯನ್ಸ್, ಅಭಿಪ್ರಾಯಗಳು, ನನ್ನದೇ ಆದಂತ ಅಭಿಪ್ರಾಯಗಳಿದೆ ಎಲ್ಲದಕ್ಕೂ. ಇದೆಲ್ಲವೂ ಎಲ್ಲಿದೆ? ನಮ್ಮ ಮನಸ್ಸಲ್ಲಿದೆ, ಅಂದ್ರೆ ನಮ್ಮ ಮೆಮೊರಿನಲ್ಲಿದೆ, ಸ್ಮೃತಿಯಲ್ಲಿದೆ. ಆ ಎಲ್ಲಾನು ಸೇರಿಸ್ಬಿಟ್ಟು ನಾವನು ಅಂತ ಹೇಳ್ತಾ ಇದೀವಲ್ವಾ? ಹೌದಾ? ಹೌದು ಸರ್. ಯಾಕೆಂದ್ರೆ ಇಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರೋದು ನನ್ನ ಜೊತೆಗಿನ ನನ್ನ ಸಂಬಂಧ ಅಂತ ಹೇಳ್ತಾ ಇದ್ದೀವಿ. ಅಲ್ಲಿ ಸಂಬಂಧ ಬರ್ತಾ ಇದೆ, ನಾನು ಬರ್ತಿದೆ, ಮೈ ಸೆಲ್ಫ್ ಬರ್ತಾ ಇದೆ, ನನ್ನ ಜೊತೆಗಿಂದ ಅಂತ. ಅದು ಕ್ಲಿಯರ್ ಆಗಿ ಅರ್ಥ ಆಗ್ಲಿಲ್ಲ ಅಂತೇಳಿ ಅಂದ್ರೆ ಕನ್ಫ್ಯೂಷನ್ ಇರುತ್ತೆ. ಅದಕ್ಕೋಸ್ಕರ ಮೊದಲು ನಾನು ಅಂದ್ರೆ ಏನು ಅಂತ ನಾವು ಅನ್ಕೊಂಡಿದೀವಿ ಅಂತ ನೋಡ್ತಾ ಇರೋದು. ಅಂದ್ರೆ ಇಲ್ಲಿ ನಾನು ಅಂತ ಹೇಳಿದ್ರೆ ಇಂಥದ್ದು ಅಂತ ಒಂದು ಕುತ್ಕೊಂಡ್ಬಿಟ್ಟಿದೆ ತಲೆಯಲ್ಲಿ, ಮೆಮರಿನಲ್ಲಿ, ಇದು ನಾನಪ್ಪ ಅಂತ ಹೇಳಿ. ಸರಿನೋ ತಪ್ಪೋ ಅದು ಬೇರೆ, ನಾವು ಆ ಕಡೆ ಹೋಗ್ತಾ ಇಲ್ಲ ಈಗ. ನಾನು ಅಂತ ಹೇಳಿ ನಾವು ಏನ್ ಅನ್ಕೊಂಡಿದೀವಿ ಅನ್ನುವಂಥದ್ದಷ್ಟೇ. ನೆಕ್ಸ್ಟ್, ಇದಲ್ಲದೆ ನೀವು ಭಾವಿಸಿರೋ ಬೇರೆ ಇನ್ನೂ ಏನಾದ್ರೂ ಇದೆಯಾ ನಾನು ಅನ್ನುವಂಥದ್ರಲ್ಲಿ? ತುಂಬಾ ಇರ್ಬೋದು, ನಾನು ಬರೆದಿರೋದು ಒಂದಿಷ್ಟು ಬರ್ತಿದ್ದೀನಿ ಅಷ್ಟೇ. ಆಮೇಲೆ ಇನ್ನೊಂದು, ಒಂದ್ ಕಡೆಗೆ ನಾನು ಅಂತ ಹೇಳಂದೆ, ಇನ್ನೊಂದು ಮೈ ಸೆಲ್ಫ್ ಅಂತ ಹೇಳಿ ಅಂತಿದೀವಿ. ಅಂದ್ರೆ ಓವರ್ ಆಲ್ ಏನ್ ಸಂಬಂಧಗಳಿದೆಯಲ್ಲ ನಂದು ಮತ್ತು ಅದ್ರ ಸಂಬಂಧ ಅಂತ, ಅದನ್ನ ನನ್ನ ಅನುಭವಗಳ ಜೊತೆಗಿನ ಸಂಬಂಧ. ಏನದು? ಇವೆಲ್ಲ ನನ್ನ ಅನುಭವಗಳು, ಆಗ್ಲೇ ನೋಡಿದೀವಲ್ವಾ? ಈಗ ಒಂದು ಪ್ರಶ್ನೆ, ಈಗ ಎಂ.ಜಿ. ಚಂದ್ರಶೇಖರ್ ಸರ್ನು ಹೇಳಿದ್ರು ಅದನ್ನೇ ಒಂದು ಪರಿಶೀಲನೆ, ಕಂಟೆಂಪ್ಲೇಷನ್. ಈ ದೇಹ ಅನ್ನುವಂಥದ್ದು ಏನಿದೆಯಲ್ಲ, ಅದು ನಾನಾ ಅಥವಾ ಇದೊಂದು ಅನುಭವನ? ಒಬ್ರು ಹೇಳಿದ್ರಿ ಈ ದೇಹನು ನಾನೇ ಅಂತ ಹೇಳಂದು, ಅದನ್ನ ನಾನು ಇಲ್ಲಿ ಬರ್ದಿಲ್ಲ, ಸರಿ ಅದು. ಆದ್ರೆ ಇಲ್ಲಿ ಪ್ರಶ್ನೆ ಏನಂದ್ರೆ, ಅದು ನಾನಾ ದೇಹ ಅನ್ನುವಂಥದ್ದು, ಅಥವಾ ಇದೊಂದು ಅನುಭವನ, ನನಗಾಗ್ತಿರುವಂತ ಅನುಭವನ ಇದು ದೇಹ ಅಂತ ಹೇಳಿ? ಅನುಭವ ಸರ್. ಅದೇ ಜಸ್ಟ್ ಕಂಟೆಂಪ್ಲೇಷನ್, ಯಾರು ಏನ್ ಅನ್ಕೊಳ್ತೀರಾ ಅನ್ಕೊಳ್ಳಿ, ಜಸ್ಟ್ ಪ್ರಶ್ನೆ ಅಷ್ಟೇ. ಸರಿ, ಈಗ ಮನಸ್ಸಿನ ಡಿಫಾಲ್ಟ್ ಪ್ರಾಕ್ಟೀಸ್ ಏನು ಅಂತ ಹೇಳಂದು. ಮೊದಲನೆಯದು ನಾನು ಎಂದರೆ ಏನು ನೋಡಿದ್ವಿ, ಈ ಕಡೆ ಅನುಭವಗಳನ್ನು ನೋಡಿದ್ವಿ. ಇವುಗಳ ಮಧ್ಯದಲ್ಲಿ ಏನು ಸಂಬಂಧ ಆಗತ್ತೆ, ನಾನು ಮತ್ತೆ ನನ್ನ ಅನುಭವಗಳ ಮಧ್ಯದಲ್ಲಿ ಸಂಬಂಧ ಆಟೋಮೆಟಿಕ್ ಆಗಿ, ಅಂದ್ರೆ ಮನಸ್ಸಿನ ಡಿಫಾಲ್ಟ್
ಅಭ್ಯಾಸ ಏನದು ಡಿಫಾಲ್ಟ್ ಪ್ರಾಕ್ಟೀಸ್ ಏನಾಗತ್ತೆ? ನಾವು ಅರಿವಿಲ್ಲದೆ ಅನುಭವಿಸ್ತಾ ಇರ್ತೀವಿ ಅತಿ ಹೆಚ್ಚಿನ ಸಮಯ. ಅನುಭವ ಆಗ್ತಾ ಇರತ್ತೆ, ಕ್ಷಣ ಪ್ರತಿ ಕ್ಷಣನೂ ಅನುಭವಗಳಾಗ್ತಾ ಇದ್ದಾವೆ. ಎಲ್ಲಿ? ನನ್ನ ದೇಹದಲ್ಲಿ ಮತ್ತು ನನ್ನ ಮನಸ್ಸಿನಲ್ಲಿ. ದೇಹದಲ್ಲಿ ಎಲ್ಲೋ ಕೈಯಲ್ಲಿ ಏನೋ ಒಂದು ಅನ್ನಿಸ್ತಿರ್ಬೋದು, ಕಾಲಿನಲ್ಲಿ ಏನೋ ಅನ್ನಿಸ್ತಿರ್ಬೋದು, ಇಲ್ಲೋ ಒಂದ್ ಕಡೆ ಪೇನ್ ಇರ್ಬೋದು, ಇನ್ನೊಂದ್ ಕಡೆಗೆ ಖುಷಿಯಾದಂತ ಅನುಭವ ಇರ್ಬೋದು ದೇಹದಲ್ಲಿ, ಮತ್ತೊಂದ್ ಕಡೆಗೆ ಇನ್ನೊಂದ್ ತರದ ಅನುಭವ ಇರ್ಬೋದು, ಭಾರ ಇರ್ಬೋದು, ಒತ್ತಡ ಇರ್ಬೋದು. ಯಾವ್ದೋ ಒಂದು ಅನುಭವ, ಒಂದಿಷ್ಟು ಅನುಭವಗಳು ದೇಹದಲ್ಲಿ ಆಗ್ತಾ ಇರ್ತವೆ, ಇನ್ನೊಂದಿಷ್ಟು ಮನಸ್ಸಿನಲ್ಲಿ ಆಗ್ತಾ ಇರ್ತವೆ. ಮನಸ್ಸಿನಲ್ಲಿ ನಮ್ಮ ಭಾವನೆಗಳು. ಅದು ಆಗೋದಂತೂ ಆಗ್ತಾನೆ ಇದಾವೆ. ಯಾವ ಸಮಯದಲ್ಲಾದ್ರೂ ನಾವು ಮಲ್ಕೊಂಡಾಗ್ಲೂ ಕೂಡ ಆಗ್ತಾ ಇರ್ತವೆ. ಉದಾಹರಣೆಗೆ ಉಸಿರಾಟದ ಅನುಭವ, ಅದು ಒಂದು ಅನುಭವನೇ. ಉಸಿರಾಟನ ಅದನ್ನು ನಾವೇನ್ ಮಾಡ್ತಿಲ್ಲ, ತಾನಾಗೆ ಆಗ್ತಾ ಇದೆ. ಅದು ಅದು ಒಂದು ಅನುಭವನೇ. ನಮಗ ಅರಿವಿಲ್ಲದೆ ಇವೆಲ್ಲ ನಡೀತಾ ಇದಾವೆ. ಈಗ ನಾವು ಅರಿವಿಲ್ಲದೆ ಅನುಭವಿಸ್ತಿರ್ಬೇಕಾದ್ರೆ, ಅಂದ್ರೆ ಅನುಭವ ಆಗ್ತಾ ಇದೆ, ಅದ್ರ ಬಗ್ಗೆ ನಮಗೆ ಗಮನ ಇಲ್ಲ, ಆ ಕಡೆಗೆ ಏನಾಗುತ್ತೆ? ನಾವು ಅನುಭವದ ದುಃಖವನ್ನ ಅನುಭವಿಸ್ತೀವಿ. ಈ ಅನುಭವ ಅನ್ನುವಂಥದ್ದು ಏನಾಗ್ತಿದೆ, ಅದರ ದುಃಖವನ್ನ ಅನುಭವಿಸ್ತೀವಿ. ಉದಾಹರಣೆಗೆ ಏನೋ ನೋವಿರುತ್ತೆ ದೇಹದಲ್ಲಿ, ಆ ಅನುಭವ ಅಂತೂ ಆಗ್ತಾ ಇರುತ್ತೆ. ನಮಗ್ ಅರಿವಿಲ್ಲ ಅಂತ ಹೇಳಿ ಅಂದ್ರೆ, ಅಯ್ಯೋ ಹಿಂಗಾಯ್ತಲ್ಲ, ಅಯ್ಯೋ ಹಿಂಗಾಯ್ತಾ, ಅಯ್ಯೋ ಇಲ್ಲಿ ನೋಯ್ತಿದೆ, ಅಯ್ಯೋ ಇಲ್ಲಿ ನೋಯ್ತಾ ಇದೆ, ಅಯ್ಯೋ ಇಲ್ಲಿ ನೋಯ್ತಾ ಇದೆ ಅಂತೇಳಿ ಅದು ಒದ್ದಾಡ್ತಾನೆ ಇರುತ್ತೆ. ರೆಸಿಸ್ಟೆನ್ಸ್ ಇರುತ್ತೆ, ಅದ್ರ ವಿರುದ್ಧ ಒಂಥರ ಅದನ್ನ ತಳ್ಳ್ತಾ ಇರುತ್ತೆ, ದ್ವೇಷ ಇರುತ್ತೆ ಅದ್ರ ಕಡೆ, ಅದ್ರ ಬಗೆಗೆ. ಆಟೋಮೆಟಿಕ್ ಆಗಿ ಆಗುವಂಥದ್ದು ಇದು ದುಃಖ. ಅದರಿಂದ ದುಃಖ ಆಗ್ತಾ ಇರುತ್ತೆ. ನೋವಾಗಿರೋದು ಒಂದೇ ರೀತಿಯಲ್ಲಿ, ಆದ್ರೆ ಅದನ್ನ ನಾವು ತಳ್ಳೋ ಪ್ರಯತ್ನ ಏನಿರುತ್ತೆ, ನಮ್ಗೆ ಗೊತ್ತಾಗದಂಗೆನೆ ಮಾಡ್ತಾನೆ ಇರುತ್ತೆ ಮನಸ್ಸು ಯಾವಾಗಿದ್ರು. ಅದು ಸಫರ್ ಆಗ್ತಿರತ್ತೆ, ದುಃಖವನ್ನ ಅನುಭವಿಸ್ತಾ ಇರತ್ತೆ. ಇದು ಹಗಲು ರಾತ್ರಿ ನಡೀತಾ ಇರುವಂತದ್ದು ಕ್ರಿಯೆ ಇದು. ಅಯ್ಯೋ ಇದೊಂದು ಸರಿ ಹೋಗ್ಬಿಟ್ರೆ ನಾನು ಆರಾಮಾಗಿ ಹೋಗ್ಬಿಡ್ತೀನಿ, ಇದೊಂದು ಸರಿ ಹೋಗ್ಬಿಟ್ರೆ ನಾನು ಆರಾಮಾಗಿ ಹೋಗ್ಬಿಡ್ತೀನಿ ಅನ್ನುವಂಥದ್ದು ಅದು ತಾನಾಗೆ ಆಗ್ತಾ ಇರತ್ತೆ. ಎಲ್ಲರಿಗೂ ಆಗತ್ತೆ. ಅದು ಎಲ್ಲ ಒಂದು ಮನಸ್ಸು ಅನ್ನುವಂಥದ್ದು ಏನಿದೆ ಅದೇ ರೀತಿ ಡಿಸೈನ್ ಆಗಿದೆ, ಬ್ರೈನ್ ಅದೇ ರೀತಿ ಡಿಸೈನ್ ಆಗಿದೆ. ಇಲ್ಲಿ ಒಂದು ದುಃಖದ ಅಂಶ ಹೇಳ್ತೀನಿ. ಈ ಅನುಭವದ ದುಃಖವನ್ನೇನು ಅನುಭವಿಸ್ತೀವಿ, ಇದು ಧನಾತ್ಮಕ ಮತ್ತು ಋಣಾತ್ಮಕ ಈ ಎರಡೂ ಅನುಭವಗಳ ದುಃಖವನ್ನು ಅನುಭವಿಸ್ತೀವಿ ನಾವು. ಧನಾತ್ಮಕ ಅಂತ ಹೇಳಂದ್ರೆ ಅದರಿಂದ ದುಃಖ ಆಗಲ್ಲ ಅಂತಲ್ಲ, ಅದು ಕೂಡ ಪ್ರತಿ ಅನುಭವನೂ, ಅದು ಧನಾತ್ಮಕ ಇರಲಿ ಅಥವಾ ಸಕಾರಾತ್ಮಕ ಇರಲಿ ಋಣಾತ್ಮಕ ಇರಲಿ, ಎರಡೂ ದುಃಖನೇ ಅನುಭವಿಸೋದು. ಯಾವಾಗ? ಅರಿವಿಲ್ಲದೆ ಅನುಭವಿಸ್ತಾ ಇರ್ಬೇಕಾದ್ರೆ, ಅಂದ್ರೆ ಅನ್ಕಾನ್ಸಿಯಸ್ ಆಗಿ ಅನುಭವಿಸ್ತಿರ್ಬೇಕಾದ್ರೆ. ನಾವು ಮೆಜಾರಿಟಿ ಟೈಮು ಅನ್ಕಾನ್ಸಿಯಸ್ ಆಗೇನೆ ಅನುಭವಿಸ್ತಾ ಇರ್ತೀವಿ. ಇದರಿಂದ ಹೆಂಗ್ ಪಾರಾಗತ್ ಮತ್ತೆ? ಯಾರಾದ್ರೂ ಒಪ್ಪಲ್ವಾ ಇದ್ರೊಳಗೆ ಇದನ್ನ? ಏನಾದ್ರೂ ಬೇರೆ ಖುಷಿ ಆದಾಗ ಧನಾತ್ಮಕ ಅಂತ ಹೇಳಿದ್ರಲ್ಲ ಸರ್, ಅದೇ ದುಃಖ ಆಗುತ್ತೆ. ಖುಷಿ ಆದಾಗ ಅದು ಧನಾತ್ಮಕ ಇರುತ್ತೆ. ಈಗ ಖುಷಿ ಅನ್ನುವಂಥದ್ದಾಗಿರುತ್ತೆ. ಒಳ್ಳೆ ಪ್ರಶ್ನೆ. ಏನಕ್ಕೆ ಖುಷಿಯಾಗಿರುತ್ತೆ? ಒಂದು ಉದಾಹರಣೆ ಕೊಡಿ ಮೇಡಮ್. ಯಾವ್ದೋ ಒಂದು ಏನ್ ಮಸಾಲ ದೋಸೆ ಗೆಲ್ತೀವಿ ತಿಂದಿದ್ದಕ್ಕೆ. ಅಥವಾ ಸರ್ ಮಸಾಲ ದೋಸೆ ತಿಂದಿದ್ದಕ್ಕ? ಅಲ್ಲ, ಒಂದು ಉದಾಹರಣೆ ಅಷ್ಟೇ. ಏನೋ ಒಂದ್ ಚೆನ್ನಾಗ್ ದುಡ್ಡು ಬಂದಿರುತ್ತೆ ಸರ್ ಅದಕ್ಕೆ. ಖುಷಿ ಆಗತ್ತೆ. ಚೆನ್ನಾಗಿ ಅದೇ ಮಾಡ್ತೀವಲ್ಲ ಬಂದಿರುತ್ತೆ, ಸರ್. ಅದಕ್ಕೆ ಲಾಟ್ರಿ ಹೊಡೆದ್ಬಿಟ್ಟಿರ್ತದೆ. ಲಾಟ್ರಿ ಹೊಡೆದ್ಬಿಟ್ಟಿರುತ್ತೆ. ಸರಿ. ಎಷ್ಟೋ ದಿವಸ ಸರ್ ಅದು ನಾವು ನಿರೀಕ್ಷೆ ಮಾಡ್ತಾನೆ ಇರ್ತೀವಿ. ನಮ್ಗೆ ಅದು ಬರದೇ ಇಲ್ಲ. ಯಾವತ್ತೋ ಒಂದಿನ ಸಡನ್ ಆಗಿ ಬಂದಾಗ ತುಂಬಾ ಭಾವುಕರಾಗ್ತೀವಿ. ಅವಾಗ ಕಣ್ಣೀರು ಧಾರಾಕಾರವಾಗಿ ಬರುತ್ತೆ ಸಂತೋಷಕ್ಕೆ ಬರುತ್ತೆ. ಸರಿನಾ? ಅದು ಮತ್ತೆ ನಿಮಗೆ ಹೋಗ್ಲಿ, ಈಗೆಲ್ಲ ತುಂಬಾ ಉದಾಹರಣೆಗಳನ್ನ ಕೊಟ್ರೆ ಅದ್ರೊಳಗೆ ಒಂದೊಂದು ತಗೊಳ್ಳೋಣ. ಮಸಾಲ ದೋಸೆ ತಗೊಳ್ಳೋಣ. ಎಲ್ಲೋ ಒಂದ್ ಕಡೆ ಮಸಾಲ ದೋಸೆ ತಿಂತೀವಿ, ಚೆನ್ನಾಗಿರತ್ತೆ.
ಚೆನ್ನಾಗಿಲ್ದೇ ಇರೋದ್ರ ಬಗ್ಗೆ ಹೇಳ್ತಾ ಇಲ್ಲ, ಚೆನ್ನಾಗಿರತ್ತೆ, ಖುಷಿ ಆಗತ್ತೆ. ಆಮೇಲೆ ಏನಾಗುತ್ತೆ? ಆಮೇಲೆ ನಮ್ ಮೈಗಾಗಲ್ಲ ಸರ್ ಅದು ಹೊರಗಡೆ ತಿರ್ಗಾಕ. ಅಲ್ಲಿವರೆಗೆ ಹೋಗೋದ್ ಬೇಡ. ಅದ್ರದ್ದು ಆ ರೀತಿ ಆ, ದೇಹಕ್ಕೆ ಅದರಿಂದ ತೊಂದರೆ ಅಂತ ಯೋಚನೆ ಮಾಡೋದ್ ಬೇಡ. ಮತ್ತೆ ವಾಂಟ್ ಮತ್ತೆ ಅದ್ರ ಬಗ್ಗೆ ಶುರು ಆಗುತ್ತೆ ಯಾವ್ದಾದ್ರು ಒಂದ್ ಸ್ವಲ್ಪ ಟೈಮ್ ಬಿಟ್ಟು. ಅದು ನಮ್ಮ ಮನಸ್ಸಿನಲ್ಲಿ, ಮೆಮೊರಿನಲ್ಲಿ ಸೇರ್ಕೊಳತ್ತೆ. ಅದು ಸೇರ್ಕೊಂಡು ಓ ಮಸಾಲಾ ದೋಸೆ ಚೆನ್ನಾಗಿತ್ತದು, ಮತ್ತೆ ಮತ್ತೆ ತಿನ್ನೋಣ ಅಂತ ಹೇಳಿ ಅಂದು ನೀವು ಇನ್ನೊಂದು ಸಾರಿ ಮಸಾಲಾ ದೋಸೆ ತಿನ್ನಕ್ ಹೋದ್ರೆ ಎಲ್ಲಾದ್ರೂ ಅದ್ರ ಜೊತೆ ಕಂಪೇರ್ ಮಾಡ್ಕೊಳತ್ತೆ. ಓ ಅಲ್ಲಿ ತಿಂದಿದ್ನಲ್ಲ ಅಂತ ಹೇಳಿ ಅಂದು. ಇದು ಚೆನ್ನಾಗಿರುತ್ತೆ, ಆದ್ರೆ ಇದು ಚೆನ್ನಾಗಿರೋದನ್ನ ಬಿಟ್ಬಿಟ್ಟು ಅಯ್ಯೋ ಅದ್ ಚೆನ್ನಾಗಿತ್ತದು, ಅಲ್ಲಿಗೆ ಹೋಗ್ಬೇಕು, ಅದೇ ತಿನ್ಬೇಕು, ಇದಷ್ಟ ಸರಿ ಇಲ್ಲ ಅಂತ. ಇದು ಚೆನ್ನಾಗಿರಲ್ಲ ಅಂತಲ್ಲ. ಈಗ ತುಂಬಾ ದುಡ್ಡು ಬಂದ್ರೆ ಅಂತ ಒಬ್ರು ಅಂದಿದ್ದು, ಒಂದು ಆಫೀಸಲ್ಲಿ ಸುಮಾರು ಜನರದ್ದು ನಡೀತಾ ಇರತ್ತೆ ಇವೆಲ್ಲ ಘಟನೆಗಳದು. ಇತ್ತೀಚೆಗಂತೂ ನೀವು ಯಾರನ್ನಾದ್ರೂ ಕೇಳ್ಬೋದು, ಸಂಬಳ ದೊಡ್ಡ ದೊಡ್ಡ ನಂಬರ್ಗಳನ್ನ ಹೇಳ್ತಾ ಇರ್ತಾರೆ. ಅವರಿಗೆ ಲಕ್ಷಗಟ್ಲೆ ಬರ್ತಾ ಇರ್ಬೋದು, ಆದ್ರೆ ಅದೇ ಕಡಿಮೆ ಲಕ್ಷ ಬಂತು ಅಂತೇಳಿ ಅಂದ್ರೆ ಫುಲ್ ಬೇಜಾರಾಗಿ ಹೋಗ್ಬಿಡ್ತಾರೆ. ಅದು ಒಳ್ಳೇದೇನೆ ಅಲ್ವಾ? ಯಾಕೆಂದ್ರೆ ಅದಕ್ಕೆ ಎಡಿಕ್ಟ್ ಆಗಿ ಹೋಗ್ಬಿಡ್ತಾರೆ, ಅದ್ರಲ್ಲೇನೆ ಕ್ರೇವಿಂಗ್ಸ್ ಬರ್ತಾ ಹೋಗುತ್ತದು. ಒಂದು ಸರಿ ನಾವು ಯಾವ್ದಕ್ ಸಂತೋಷ ಅನ್ಕೊಂಡಿದೀವಿ, ಯಾವ್ದು ಯಶಸ್ಸು ಅಂತ ಅನ್ಕೊಂಡಿದೀವಿ, ಅದಕ್ಕೆ ಎಡಿಕ್ಟ್ ಆಗಿ ಹೋಗ್ಬಿಟ್ರೆ ಅದು ಬರ್ತಾನೆ ಇರ್ಬೇಕು. ಅದು ಬರ್ತಾನೆ ಇದ್ರೆ ಸಮಾಧಾನ ಇರುತ್ತೆ, ಇಲ್ಲ ಅಂತ ಹೇಳಿ ಅಂದ್ರೆ ಮತ್ತೆ ಅದು ದುಃಖಕ್ಕೆ ಈಡು ಮಾಡುತ್ತೆ. ಅಂದ್ರೆ ನಾವು ಯಾವ್ದನ್ನ ಇಷ್ಟ ಪಡ್ತೀವೋ ಅದು ಡಿಸೈರ್ ಆಗಿ ಕನ್ವರ್ಟ್ ಆಗುತ್ತೆ, ಆಸೆ ಆಗಿ ಕನ್ವರ್ಟ್ ಆಗುತ್ತೆ. ಯಾವ್ದನ್ನೇ ಇಷ್ಟಪಟ್ರು, ಒಂದ್ ಮಸಾಲಾ ದೋಸೆ ಇಷ್ಟಪಟ್ರೆ ಅದು ಆಸೆಯಾಗಿ ಕನ್ವರ್ಟ್ ಆಗುತ್ತೆ, ಮತ್ತೆ ಮತ್ತೆ ಇದನ್ನ ತಿನ್ಬೇಕು ಅಂತ ಹೇಳಿ ಅಂದು. ಒಂದು ದುಡ್ಡು ಬಂದ್ರೆ ಆ ಟೈಮಲ್ಲಿ ಸಂತೋಷ ಆಗುತ್ತೆ, ಆದ್ರೆ ಅದು ಆಸೆ ಕನ್ವರ್ಟ್ ಆಗುತ್ತೆ, ಇದು ಮತ್ತೆ ಮತ್ತೆ ಬರ್ಬೇಕು ಅಂತ ಹೇಳುವಂಥದ್ದು. ಆ ಆಸೆನೆ ಮತ್ತೆ ಅದು ಬಂತು ಅಂತ ಹೇಳಂದ್ರೆ, ಅದು ಮತ್ತೆ ಸಿಕ್ತಂತ ಹೇಳಂದ್ರೂ ಕ್ರೇವಿಂಗ್ಸ್ ಆಗಿ ಅದಕ್ಕೆ ಎಡಿಕ್ಟ್ ಆಗಿ ಹೋಗ್ಬಿಡ್ತೀವಿ. ಇದು ಬರ್ತಾನೆ ಇರ್ಬೇಕು, ಇದು ಪ್ರತಿ ತಿಂಗಳು ಪ್ರತಿ ದಿನಾನು ಆಗ್ತಾನೆ ಇರ್ಬೇಕಿಂತದ್ದು ಅಂತ ಹೇಳಿ. ಆಗ್ಲಿಲ್ಲ ಅಂದ್ರೆ ಸಂಪೂರ್ಣವಾಗಿ ದುಃಖಮಯ ಆಗಿರತ್ತೆ. ಅದಕ್ಕೆ ತುಂಬಾ ದುಡ್ಡಿರೋರು, ತುಂಬಾ ಕಂಫರ್ಟ್ ಇರೋರು, ಏನೂ ಇಲ್ದೇ ಇರೋರು ಅಥವಾ ಕಡಿಮೆ ಇರೋರು ಇದಾರಲ್ಲ, ಅವ್ರಿಗಿಂತನೂ ಜಾಸ್ತಿ ದುಃಖಿಗಳಾಗಿ ಹೋಗ್ಬಿಟ್ಟಿರ್ತಾರೆ. ಎಷ್ಟೊಂದ್ ಜನ ಏನು ಇರಲ್ಲ, ಅವ್ರು ಎಕ್ಸ್ಪೆಕ್ಟ್ ಮಾಡಕ್ ಹೋಗಲ್ಲ, ಆರಾಮಾಗಿ ಇರ್ತಾರೆ. ಇದರಿಂದ ಅಂದ್ರೆ ಈಗ ನಾವು ಯಾವ್ದು ಚೆನ್ನಾಗಿದೆ ಅಂತ ಅನ್ಕೊಂಡಿದೀವಿ, ಅದನ್ನ ಎಕ್ಸ್ಪೀರಿಯನ್ಸ್ ನಾವು ಇಷ್ಟಪಡ್ತೀವಿ, ಎಷ್ಟು ಇಷ್ಟಪಡ್ತೀವಿ, ಎಷ್ಟು ಅಟ್ಯಾಚ್ ಆಗ್ತೀವಿ, ಅಷ್ಟೇ ಅದು ಸಮಸ್ಯೆಯನ್ನು ಮಾಡ್ತಾ ಇರತ್ತೆ. ಯಾವಾಗ? ಅದೇ ಪ್ರಶ್ನೆ. ಇದರಿಂದ ಪಾರಾಗುವ ದಾರಿ ಯಾವುದು? ಏನ್ ಮಾಡ್ಬೋದು? ಆಮೇಲೆ ಇದು ನಮ್ಗೆ ಯಾವ್ದಾದ್ರು ಒಂದು ಇಷ್ಟ ಆಗಿಲ್ಲ ಅಂತ ಇಟ್ಕೊಳ್ಳಿ, ಅದರ ಅರ್ಥ ಅದು ಇಷ್ಟ ಆಗದೆ ಇರೋದಕ್ಕೆ ದುಃಖ ಅಲ್ಲ. ನಮ್ಮಲ್ಲಿ ಅದು ಸೇರ್ಕೊಂಡ್ಬಿಡತ್ ಮನಸ್ಸಿನಲ್ಲಿ, ಇದನ್ನ ಇನ್ನೊಂದು ಸಾರಿ ಇಂಥ ಘಟನೆಯನ್ನ ಅವಾಯ್ಡ್ ಮಾಡ್ಬೇಕು ನಾನು ಅಂತ ಹೇಳಂದು. ಅದೇ ಹೆದರಿಕೆ. ಯಾವಾಗ್ಲೂ ಒಂದ್ ದುಡ್ಡು ಕಳ್ಕೊಂಡ್ವಿ ನಾವು ಅಂತ ಹೇಳಂದ್ರೆ ಬರೀ ದುಡ್ಡು ಕಳ್ಕೊಂಡಿದ್ದ ಅಷ್ಟೇ ಅಲ್ಲ ಲಾಸು, ಅದು ನಮಗೊಂದು ಹೆದರಿಕೆಯಾಗಿ ಉಳಿಯುತ್ತೆ ಮನಸ್ಸಿನಲ್ಲಿ. ಅಯ್ಯೋ ಇನ್ನೊಂದು ಸಾರಿ ಮಾತ್ರ ಇದನ್ನ ನಾನು ಮಿಸ್ ಮಾಡಬಾರ್ದು, ಇನ್ನೊಂದು ಸಾರಿ ಇಂಥದನ್ನ ಕಳ್ಕೋಬಾರ್ದು, ಇನ್ನೊಂದು ಸಾರಿ ಕಳ್ಕೋಬಾರ್ದು ಅಂತ ಹೇಳಂದು. ಯಾವುದೇ ಟೈಮಲ್ಲಿ ಅಂತ ಘಟನೆಗಳು ಬಂದ್ರೂ ಅದು ಹೆದರ್ಕೊಳ್ತಾನೆ ಇರುತ್ತೆ. ಅದ್ರ ಬಗ್ಗೆ ರೆಸಿಸ್ಟೆನ್ಸ್, ದ್ವೇಷ ಅನ್ನುವಂಥದ್ದು ಬಂದ್ಬಿಟ್ಟಿರುತ್ತೆ, ಫಿಯರ್ ಅನ್ನುವಂಥದ್ದು ಕನ್ವರ್ಟ್ ಆಗಿರುತ್ತೆ. ಅದು ಹೆಂಗ್ ಪಾರಾಗೋದು ಇದರಿಂದ? ಯಾಕಂದ್ರೆ ಎರಡು ಕಡೆಯಿಂದನೂ ಹೊಡ್ತಾ ತಿಂತಾ ಇದೀವಿ. ಪತಂಜಲಿ ಮಹರ್ಷಿ ಏನಾದ್ರು ನಂಬೋದಾದ್ರೆ 2.15 ಸೂತ್ರ ನಂಬರು ಅಲ್ಲಿ ಬರೋದನ್ನು ಅಷ್ಟೇ. ನಾವು ಯಾವಾಗ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳಕ್ ಸ್ಟಾರ್ಟ್ ಮಾಡ್ತೀವಿ ನಮ್ಮನ್ನ ನಾವು, ಅವಾಗ ಗೊತ್ತಾಗುತ್ತೆ ನಮ್ಗೆ ಆಗ್ತಿರುವಂತ ಎಲ್ಲಾ ಅನುಭವಗಳು ದುಃಖಕ್ಕೆ ಈಡು ಮಾಡ್ತಾ ಇದಾವೆ ಅಂತ. ಅನುಭವಗಳನ್ನಿಲ್ದೆ ನಾವು ಬದುಕಕ್ಕೂ ಆಗಲ್ಲ, ಅದು ಹಾಗೆ ಆಗತ್ತೆ ಅನುಭವಗಳು. ಅದನ್ನೇ ನಾವು ಮಾಡ್ತಾ ಇಲ್ಲ, ಅವಾಗೆ ಆಗ್ತಾ ಇದಾವೆ ಅನುಭವಗಳು. ಕಷ್ಟನೇ ಅಲ್ವಾ ಜೀವನ?
ಏನ್ ಮಾಡ್ಬೋದು? ಸ್ವಲ್ಪ ಕೇರ್ಫುಲ್ ಆಗಿರ್ಬೋದೇನೋ. ಯಾವ್ದ್ರ ಬಗ್ಗೆ ಮೇಡಮ್? ಸರ್ ನೀವು ಆಕ್ಚುಲ್ ಆಗಿ ಹೇಳಿದ್ರಿ ದುಡ್ಡು ಏನೋ ಹಿಂಗೆ ಕಳ್ಕೊಳ್ಳೋದು ಅಥವಾ ಇನ್ನೇನು ಅಂತ ಹೇಳಿದ್ರಲ್ಲ, ಅಂದ್ರೆ ಸ್ವಲ್ಪ ಅದ್ರ ಬಗ್ಗೆ ನಾವು ಗಮನ ಕೊಡ್ಬೋದು ಅಂತನ್ಬಿಟ್ಟು ಆಕ್ಚುಲ್ ಆಗಿ. ಅಲ್ಲಲ್ಲ, ನಾನು ಅದರ ಇಫೆಕ್ಟ್ ರಿಸಲ್ಟ್ ಹೇಳ್ತಾ ಇಲ್ಲ ಮೇಡಮ್. ಈಗ ದುಡ್ಡು ಕಳ್ಕೊಂಡ್ರು ಅದ್ರ ಬಗ್ಗೆ ಹೆದರಿಕೆ ಉಂಟಾಗತ್ತೆ, ದುಡ್ಡು ಬಂತಂದ್ರೂ ಅದ್ರ ಬಗ್ಗೆ ಆಸೆ ಉಂಟಾಗತ್ತೆ. ಅಂದ್ರೆ ಅದ್ರ ಪರಿಣಾಮ ನಮ್ಮ ಮೇಲೆ ಹಿಂಗ ಆಗ್ತಾ ಇದೆ ಅಂತ ಹೇಳಿ ಅಷ್ಟೇ. ಸರ್ ಸ್ವಲ್ಪ ಫೈನಾನ್ಷಿಯಲ್ ಲಾಸ್ ಎಮೋಷನ್ಸ್ ಬಗ್ಗೆ, ಪ್ರಾಫಿಟ್ ಬಗ್ಗೆ ಹೇಳ್ತಾ ಇಲ್ಲ. ಓಕೆ ಸ್ವಲ್ಪ ಎಮೋಷನ್ಸ್ ಕಂಟ್ರೋಲ್ ಮಾಡ್ಕೊಳ್ಳೋದು ನಾವು ಕಲಿಬೇಕು ಅನ್ಸುತ್ತೆ ಸರ್. ವಿ ಶುಡಂಟ್ ಬಿ ಓವರ್ ಜಾಯ್ಡ್ ವೆನ್ ವಿ ಗೆಟ್ ಇಟ್, ಅಥವಾ ದುಃಖ ಪಡಬಾರ್ದು ಕಳ್ಕೊಂಡಾಗ. ಇಮೋಷನ್ಸ್ ಕಂಟ್ರೋಲ್. ಖಂಡಿತವಾಗ್ಲು ಅದನ್ನ ಹೆಂಗ್ ಕಂಟ್ರೋಲ್ ಮಾಡೋದು ಇಮೋಷನ್ಸ್ ಅನ್ನೋ ಇರೋದ್ರಲ್ಲೇ ತೃಪ್ತಿ ಪಡ್ಬೋದು. ಸರ್ ಮೆಡಿಟೇಷನ್ ಅಂತ ಹೇಳ್ಕೊಡ್ತಿರಲ್ಲ ಸರ್, ಮೆಡಿಟೇಷನ್ ಮೂಲ ಅನ್ಸುತ್ತೆ ಸರ್ ಇಮೋಷನ್ಸ್ ಕಂಟ್ರೋಲ್ಗೆ. ಆತ್ಮಾವಲೋಕನ ಸರ್. ಆತ್ಮಾವಲೋಕನ ಡಿಸೈರ್. ಅದನ್ನೇ ಈಗ ಮಾಡ್ತಾ ಇರೋದಲ್ಲ ಮೇಡಮ್, ಆತ್ಮಾವಲೋಕನೇ ಮಾಡ್ತಾ ಇದೀವಲ್ವಾ ಈಗ. ರಾಜ್ಕುಮಾರಿ ಜಿ ಏನೋ ಹೇಳಿದ್ರ? अपना इच्छा को थोड़ा कम कर लेना, इच्छा को थोड़ा कम कर लेना, डिजायर. ಡಿಸೈರ್. ಇದ್ದಿದ್ದನ್ನ ಇದ್ದ ಹಾಗೆ ನೋಡುವುದು ಅಷ್ಟೇ. ಇದ್ದದನ್ನೇ ಇದ ಹಾಗೆ ನೋಡುವಂಥದ್ದು. ಸರಿ, ಇಲ್ಲೇನಂತ ಹೇಳಿ ಅಂದ್ರೆ ಪ್ರಜ್ಞಾಪೂರ್ವಕವಾಗಿ ಅದನ್ನ ಅನುಭವಿಸಬಹುದಾ? ಯಾಕಂದ್ರೆ ನಮಗೆ ಅನುಭವದ ಅರಿವಿರಲ್ಲ ಬಹಳಷ್ಟು ಬಾರಿ. ಉದಾಹರಣೆಗೆ ಯಾವುದೋ ಸುಖದ ಅನುಭವ ಇತ್ತು ಅಂತ ಹೇಳಂದ್ರೆ ಅದರಿಂದ ಖುಷಿ ಆಗ್ತಿರತ್ತೆ, ಅದನ್ನ ನಾವು ಅರಿಯೋದಿಲ್ಲ. ಆ ಅನುಭವವನ್ನ ಸುಮ್ಮನೆ ಅದನ್ನ ತಾನಾಗೇನೆ ಅದು ಮೆಮೊರಿ ಒಳಗೆ ಹೋಗಿ ಕೂತ್ಕೊಳ್ತಾ ಇರತ್ತೆ ಅಷ್ಟೇನೆ. ಅದನ್ನ ಸ್ಪಷ್ಟವಾಗಿ ಗುರುತಿಸ್ತಾ ಇರಲ್ಲ. ಯಾವಾಗ ಖುಷಿ ಆಗುತ್ತೆ ಅದನ್ನ ಗುರುತಿಸಿದ್ರೆ ಆ ಖುಷಿಗಿಂತ ಹೆಚ್ಚಾಗಿ ಕೃತಜ್ಞತೆ ಉಂಟಾಗತ್ತೆ. ಅದರದೇ ಒಂದು ಜಾಯ್, ಅದರದೇ ಒಂದು ಸಮಾಧಾನ ಇರುತ್ತೆ. ಅಂದ್ರೆ ಈ ಕಂಟೆಂಟ್ಮೆಂಟ್ ಅಂತ ಏನ್ ಹೇಳ್ತೀವಿ, ತೃಪ್ತಿ ಅನ್ನುವಂಥದ್ದೇನ್ ಹೇಳ್ತೀವಿ, ಅದಾಗಿ ಕನ್ವರ್ಟ್ ಆಗತ್ತೆ. ಈಗ ಸುಮ್ಮನೆ ದುಡ್ಡು ಬಂತು ಅಂತ ಖುಷಿ ಆಗೋದಕ್ಕೂ ಆತ್ಮತೃಪ್ತಿಗೂ ತುಂಬಾ ಅಂತರ ಇದೆ. ಹಂಗೆ ಕಳ್ಕೊಂಡಾಗ್ಲೂ ಕೂಡ ಅಯ್ಯೋ ಇದು ಹೋಯ್ತಲ್ಲ, ಅಯ್ಯೋ ಇದು ಹೋಯ್ತಲ್ಲ, ಅಯ್ಯೋ ಇದು ಹೋಯ್ತಲ್ಲ, ಅದು ಹಂಗಾಗ್ಬಾರ್ದಾಗಿತ್ತು, ಇದು ಹಿಂಗಾಗ್ಬಾರ್ದಾಗಿತ್ತು ಅಂತ ಸಿಕ್ಕಾಕೊಳ್ತೀವಿ. ಅದರಲ್ಲೇನೆ ಸಿಕ್ಕಾಕೊಂಡಿರ್ತೀವಿ. ಇವು ಎರಡೂ ಸಮಸ್ಯೆಗಳೇ. ಯಾವಾಗ ನಾವು ಪ್ರಜ್ಞಾಪೂರ್ವಕವಾಗಿ ಈ ಕ್ಷಣದಲ್ಲಿ ನಾವು ಅದು ನನ್ನ ಮನಸ್ಸಿನೊಳಗೆ ಇದ್ದಂತ ಇಮೋಷನ್ ಇದೆ, ಭಾವನೆ ಏನಿದೆ, ಅದನ್ನ ಸ್ಪಷ್ಟವಾಗಿ ಗುರುತಿಸ್ತೀವೋ, ಪ್ರಜ್ಞಾಪೂರ್ವಕವಾಗಿ ಅದನ್ನ ಅನುಭವಿಸ್ತೀವೋ, ಆಗ ಆಟೋಮೆಟಿಕ್ ಅದರ ಲೆವೆಲ್ ಕಡಿಮೆ ಆಗತ್ತೆ. ಅದೇ ಈಕ್ವಾನಿಮಿಟಿ, ಸಮತ್ವತೆ ಕಡೆಗೆ ಹೋಗುತ್ತೆ. ಈಗ ಉದಾಹರಣೆಗೆ ಕೋಪ ಬಂತು, ಅದನ್ನ ನಾನು ಬರಬಾರ್ದು ಅಂತ ಹೊಡೆದಾಡಿದ್ರೆ ಅದು ಹೋಗಲ್ಲ. ಅದು ಆದ್ರೆ ಕೋಪವನ್ನ ಅರಿಯುವ ಪ್ರಯತ್ನ ಮಾಡುವಂಥದ್ದು. ಹೌದಲ್ಲ, ಕೋಪ ಅಂದ್ರೆ ಹೀಗಿದೆ, ನನ್ನ ಮನಸ್ಸಲ್ಲಿ ಈ ರೀತಿ ಇದೆ, ನನ್ನ ದೇಹದಲ್ಲಿ ಹಿಂಗಿದೆ, ನನ್ನ ಉಸಿರಾಟ ಜೋರಾಗಿದೆ, ಹೃದಯ ಬಡಿತ ಜೋರಾಗಿದೆ, ಮೈ ಬಿಸಿ ಆದಂಗಾಗಿದೆ, ಗಟ್ಟಿಯಾಗಿ ಹಿಡ್ಕೊಂಡಿದೀನಿ ಒಂದಿಷ್ಟು ಕಡೆಗೆ. ಇದೇ ಪ್ರಜ್ಞಾಪೂರ್ವಕವಾಗಿ ಅದನ್ನು ಅನುಭವಿಸೋದು ಅಂತ. ಎರಡೂ ಕಡೆಗೆ, ಧನಾತ್ಮಕ ಮತ್ತು ಋಣಾತ್ಮಕ, ಇದನ್ನ ಎರಡೂ ಕಡೆಗೆ ಯಾವಾಗ ಮಾಡ್ತೀವೋ ಅದೇ ಇದರಿಂದ ಪಾರಾಗುವಂತ ದಾರಿ. ಈಗ ನೋಡೋಣ. ಮೊದಲನೆಯದಾಗಿ ನಕಾರಾತ್ಮಕ ಅನುಭವಗಳನ್ನ ಯಾವ ರೀತಿ ನಿರ್ವಹಿಸುವುದು ಅಂತ. ನಕಾರಾತ್ಮಕ ಅನುಭವ ಏನೇ ಬಂದ್ರು ಅದು ಬರಬಾರ್ದು, ಇದಾಗಬಾರ್ದು, ಇದು ಹೋಗ್ಬೇಕು ಅಂತ ಏನ್ ನಾವು ಪ್ರತಿರೋಧ ತೋರಿಸ್ತಾ ಇರ್ತೀವಿ. ಅದಕ್ಕೆ ಯಾವ್ದಕ್ ನಾವು ಪ್ರತಿರೋಧ ತೋರಿಸ್ತೀವಿ ಅದು ಇನ್ನೂ ಹೆಚ್ಚಾಗತ್ತೆ. ಅದನ್ನ ಸ್ವೀಕಾರ ಮಾಡಿದ್ರೆ ಆಟೋಮೆಟಿಕ್ ಆಗಿ ಅದು ಕಡಿಮೆ ಆಗತ್ತೆ. ಉದಾಹರಣೆಗೆ ನನ್ನ ಕೋಪ ಬರಬಾರ್ದು, ನಾನು ಸುಮ್ನೆ ಕೋಪ ಮಾಡ್ಕೊಳ್ತೀನಿ, ನಾನು ಹಂಗ್ ಮಾಡಬಾರ್ದು, ನಾನು ಹಿಂಗ್ ಮಾಡಬಾರ್ದು ಅಂದ್ರೆ ಅದರದ್ದು ಇನ್ನೂ ಸಮಸ್ಯೆ ಆಗ್ತಾ ಇರತ್ತೆ. ಅದರ ಬದಲಾಗಿ ಹೌದು, ಈ ಕ್ಷಣದಲ್ಲಿ ಕೋಪ ಬಂದಿದೆ, ಅದನ್ನ ಅರಿಯುವುದು, ಗಮನಿಸೋದು, ಅದು ಸ್ವೀಕಾರದ ಮನೋಭಾವದಿಂದ. ಆಗ ಪ್ರತಿರೋಧ ಅಂತ ಇರಲ್ಲ.
ನಾವು ಬದಲಾವಣೆ ಮಾಡೋ ಪ್ರಯತ್ನ ಬದಲಾಗಿ ಅರಿಯುವ ಪ್ರಯತ್ನ ಮಾಡ್ತೀವಿ. ಅಷ್ಟೇನೆ ಡಿಫ್ರೆನ್ಸ್. ಅದು ಹೇಗಿದೆ ಹಾಗೆ ಒಪ್ಕೊಳ್ಳೋದು. ಹೌದು, ನನಗೆ ಈ ಕ್ಷಣದಲ್ಲಿ ಕೋಪ ಬಂದಿದೆ, ನನಗೆ ಈ ಕ್ಷಣದಲ್ಲಿ ಉದ್ವೇಗತೆ ಇದೆ, ನನಗೆ ಈ ಕ್ಷಣದಲ್ಲಿ ಉದಾಹರಣೆಗೆ ಮತ್ಸರ ಬಂದಿದೆ. ಅದು ಕೆಟ್ಟದ್ದು ಒಳ್ಳೆಯದು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಹೌದು, ಮತ್ಸರ ಬಂದಿದೆಯಲ್ಲ, ಇದು ಹೇಗಿದೆ, ಯಾವ ರೀತಿ ಅನುಭವ ಇದೆ ಮನಸ್ಸಿನಲ್ಲಿ, ಹೊಟ್ಟೆಯಲ್ಲಿ ಯಾವ ರೀತಿ ಅನುಭವ ಇದೆ, ದೇಹದಲ್ಲಿ ಮತ್ತಿನ್ನೇನು ಉಸಿರಾಟದ ಮೇಲೆ ಯಾವ ರೀತಿ ಅನುಭವ ಇದೆ, ಮತ್ತು ಎಲ್ಲಿ ಯಾವ ರೀತಿಯ ಸಂವೇದನೆಗಳು ಕಂಡು ಬರ್ತಾ ಇದೆ, ಇದರಿಂದ ಅದನ್ನ ಅರಿಯುವುದು, ಅದರಿಂದ ಅದು ಕಡಿಮೆ ಆಗತ್ತೆ. ಅಂದ್ರೆ ಕಾನ್ಸಿಯಸ್ ಎಕ್ಸ್ಪೀರಿಯನ್ಸಿಂಗ್, ಆ ಅನುಭವವನ್ನ ಪ್ರಜ್ಞಾಪೂರ್ವಕವಾಗಿ ಗಮನಿಸೋದು. ಇಲ್ಲ ಅಂದ್ರೆ ಅದರೊಳಗೆ ಅದೇ ಲೂಪಲ್ಲೇ ಸಿಕ್ಕಾಕೊಳ್ತೀವಿ. ಅದರ ನಾವು ಪ್ರತಿರೋಧ ಮಾಡ್ತಾ ಹೋಗ್ತಾ ಇರ್ತೀವಿ. ಇದಾಗಬಾರ್ದಿದ್ದು, ಇದು ಒಳ್ಳೇದಲ್ಲ, ನನಗೆ ಯಾಕೆ ಮತ್ಸರ ಬಂದಿದೆ, ಅಥವಾ ಅವ್ರು ಯಾಕೆ ಹಂಗ್ ಮಾಡಿದ್ರು, ಇವ್ರು ಯಾಕೆ ಹಿಂಗ್ ಮಾಡಿದ್ರು, ಅವ್ರಿಗೆ ಹಂಗಾಗ್ಬಾರ್ದು, ಇವ್ರಿಗೆ ಹಿಂಗಾಗ್ಬಾರ್ದು, ಅದರಲ್ಲೇ ಸಿಕ್ಕಾಕೊಳ್ತೀವಿ. ಅದು ಹೇಗಿದೆಯೋ ಹಾಗೆ ಒಪ್ಪಿಕೊಳ್ಳುವುದು ಮತ್ತು ಹಾಗೆ ಇರಲು ಬಿಡುವುದು. ಸಾಕ್ಷಿ ಮನೋಭಾವದಿಂದ ನೋಡೋದಷ್ಟೇ. ಇದು ಬೇರೆಯವ್ರದಲ್ಲ ವಿಷಯ, ನಂದು. ಮತ್ಸರ ಬಂದಿರೋದು ನನಗೆ, ಕೋಪ ಬಂದಿರೋದು ನನಗೆ. ಅದನ್ನ ಯಾರು ಕಾರಣೀಭೂತರಾದ್ರೂ ಅದು ಬೇರೆ ವಿಷಯ. ಅದು ಸಹಾನುಭೂತಿ ಮತ್ತು ದಯೆ. ಈಗ ನನಗ್ ಕೋಪ ಬಂದ್ರೆ ಸ್ವಲ್ಪ ದಯೆನು ಬರ್ಬೇಕಲ್ವಾ ನನ್ನ ಬಗ್ಗೆ, ಪಾಪ ಕಷ್ಟಪಡ್ತಾ ಇರೋದು, ಕೋಪ ಬಂದ್ಬಿಟ್ಟಿದೆ ಮನಸ್ಸಲ್ಲಿ ಅಂತ ಹೇಳೋದು. ಆ ಸಹಾನುಭೂತಿ, ದಯೆ, ಕೋಪ ಬರೋದು ಕಾಮಣ್ಣು, ಮತ್ಸರ ಬರೋದು ಕಾಮಣ್ಣು ಅನ್ನುವಂಥದ್ದು, ದ್ವೇಷ ಬರೋದು ಕಾಮಣ್ಣು, ಅದರಿಂದ ನನಗೆ ತೊಂದರೆ ಆಗುತ್ತೆ ಅನ್ನುವಂಥದ್ದು ಯಾವಾಗ ಮನಸ್ಸು ಅರ್ಥ ಮಾಡ್ಕೊಳ್ಳುತ್ತೋ ಆಗ ಅದ್ರ ಎಕ್ಸ್ಪೆಕ್ಟೇಷನ್ಸ್ ಚೇಂಜ್ ಆಗತ್ತೆ. ಆ ಅರಿವೇ ಪರಿಹಾರವಾಗಿ ಮಾರ್ಪಾಡು ಮಾಡತ್ತೆ. ಸರಿನಾ? ಇವು ಮುಖ್ಯವಾಗಿ 3. ಯಾವಾಗ ನಾವು ಪ್ರತಿರೋಧ ವ್ಯಕ್ತಪಡಿಸ್ತೀವಿ ಯಾವುದಕ್ಕಾದ್ರೂ, ಅದು ಜಾಸ್ತಿ ಆಗತ್ತೆ. ಯಾವುದೇ ಇದ್ರೂ ಪ್ರತಿರೋಧ ವ್ಯಕ್ತಪಡಿಸೋದಕ್ಕೆ, ನಮ್ಮೊಳಗೆ ನಡೀತಾ ಇರೋದಕ್ಕೆ. ಯಾವ್ದನ್ನ ನಾವು ಒಪ್ಕೊಳ್ತೀವೋ, ಸ್ವೀಕಾರ ಮಾಡ್ತೀವೋ, ಅದು ಕಡಿಮೆ ಆಗತ್ತೆ. ಇದರಿಂದ ಸಮಚಿತ್ತತೆ ಅನ್ನುವಂಥದ್ದು ಮೂಡಕ್ ಪ್ರಾರಂಭ ಆಗತ್ತೆ. ಹೇಳೋದು ತುಂಬಾ ಸುಲಭ, ನಾವು ಸಮಚಿತ್ತತೆಯಿಂದ ಇರಬೇಕು, ಸಮಚಿತ್ತತೆಯಿಂದ ಇರಬೇಕು, ಅದು ಬರಬಾರ್ದು, ಇದು ಬರಬಾರ್ದು, ಹಂಗಾಗಬಾರ್ದು, ಹಿಂಗಾಗಬಾರ್ದು ಅನ್ನುವಂಥದ್ದಲ್ಲ. ಈ ಕ್ಷಣದಲ್ಲಿ ಕೋಪ ಇದೆ, ಹೌದು ಕೋಪ ಇದೆ, ಸಮಚಿತ್ತತೆ ಅಲ್ಲ ಅದು. ರೆಸ್ಪಾನ್ಸ್, ಕೋಪ ಬಂದಾಗ ಇದು ಕೋಪ ಬಂದಿದೆ ಅಂತ ಅರಿಯುವುದು, ಸಮಾಧಾನ ಇದ್ದಾಗ ಈಗ ಸಮಾಧಾನ ಆಗಿದೆ ಅಂತ ಅರಿಯುವಂಥದ್ದು. ಅದರಿಂದ ಸಮಚಿತ್ತತೆ ಮೂಡುತ್ತೆ ತಾನಾಗೇನೆ. ಆಮೇಲೆ ಕೋಪ ಬಂದ್ರೆ ಅದು ಬರಬಾರ್ದು, ಒಂದ್ ವೇಳೆ ಬರ್ಲಿಲ್ಲ ಅಂದ್ರೆ ಸಮಚಿತ್ತತೆ ಇದೆ ಅಂತ ಅಲ್ವೇ ಅಲ್ಲ. ಎರಡಕ್ಕೂ ಸಂಬಂಧನೇ ಇಲ್ಲದೆ ಇರುವಂತದ್ದು. ಅದಕ್ಕೆ ಎಲ್ಲಾ ಅನುಭವಗಳನ್ನು ನಾವು ಅದ್ ಹೇಗಿದೆ ಹಾಗೆ ತಗೊಳ್ಳೋದು. ಒಬ್ರು ಮೇಡಮ್ ಹೇಳಿದ್ರಲ್ವಾ, ಇದ್ದದ್ದನ್ನೇ ಇದ್ದ ಹಾಗೆ ನೋಡುವಂಥದ್ದು ಅಂತ. ಈಗ ಒಂದ್ ಕಡೆಗೆ ನನ್ನ ಸಂಬಂಧಗಳು, ಇನ್ನೊಂದು ಕಡೆಗೆ ಅನುಭವಗಳು. ನನ್ನ ಅನುಭವಗಳಿಗೆ, ನನ್ನ ಸಂಬಂಧಗಳು ಯಾವುದ್ರ ಜೊತೆಗೆ, ಅನುಭವಗಳ ಜೊತೆಗೆ ಯಾವ್ಯಾವ ರೀತಿ ಇರುತ್ತೆ ಈಗ ಡಿಸ್ಕಸ್ ಮಾಡಿದ್ವಲ್ವಾ. ಋಣಾತ್ಮಕ ಅನುಭವಗಳ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಅದನ್ನ ಏನ್ ಮಾಡ್ಬೇಕು, ಋಣಾತ್ಮಕ ಅನುಭವಗಳು ಇದ್ರೆ ಅಂದ್ರೆ ನಮಗ್ ಇಷ್ಟ ಆಗದಿರುವಂತ ಅನುಭವಗಳು ಆಗಿದ್ರೆ, ಅನುಭವ ಅಂದ್ರೆ ಈ ಕ್ಷಣದಲ್ಲಿ ನಮ್ಮ ದೇಹ ಮತ್ತು ಮನಸ್ಸಿನಲ್ಲಿ ಏನ್ ನಡೀತಿದೆ ಅದು. 10 ವರ್ಷದ ಕೆಳಗೆ ಯಾರೋ ಏನೋ ಅಂದ್ರು ಅದಲ್ಲ. 10 ವರ್ಷದ ಕೆಳಗೆ ಯಾರೋ ಏನೋ ಅಂದಿದ್ ನೆನಪಾದ್ರೆ ಅದ್ ಮತ್ತೆ ಇಲ್ಲಿ ಹೌದು ನನ್ನ ಮನಸ್ಸಿನಲ್ಲಿ ಈಗ ಇದೆ, ನನಗೆ ಬೇಜಾರಾಗಿದ್ದಿದೆ ಈ ಕ್ಷಣದಲ್ಲಿ, ಅದ್ರ ಬಗ್ಗೆ ಗಮನಿಸೋದು. ಅದು ಈ ಕ್ಷಣದ ಅನುಭವನೇ ಅದು ಕೂಡ. ಆದ್ರೆ ಇಲ್ಲಿ ನಾವು ಮಾತಾಡ್ತಿರೋ ಅನುಭವ ಈ ಕ್ಷಣದಲ್ಲಿ ನನ್ನ ಮನಸ್ಸಿನಲ್ಲಿ ಏನಿದೆ ಮತ್ತೆ ದೇಹದಲ್ಲಿ ಏನಿದೆ ಅಂತ ಅಷ್ಟೇ. ಅದನ್ನ ನನ್ನ ನೇರ ಅನುಭವ ಅಂತ ಹೇಳೋದು. ಋಣಾತ್ಮಕ ಇದ್ರೆ ಅದನ್ನ ಸ್ವೀಕರಿಸೋದು, ಒಪ್ಪಿಕೊಳ್ಳೋದು, ಹೇಗಿದೆ ಹಾಗೆ ಇರಲು ಬಿಡೋದು ಸಾಕ್ಷಿ ಮನೋಭಾವದಿಂದ. ಮತ್ತೆ ಸಹಾನುಭೂತಿ ಮತ್ತು ದಯೆಯನ್ನ ಅದ್ರ ಜೊತೆ ಸೇರ್ಸೋದು. ಆಕ್ಚುಲಿ ನಾವು ಮಾಡ್ತೀವಿ ಇದನ್ನ. ಈಗ ಯಾರಿಗೂ ಏನೋ ತೊಂದರೆ ಆಯ್ತು, ಅಥವಾ ಯಾರೋ ಸರಿಗೆ ಎಕ್ಸಾಮ್ ಬರೀಲಿಲ್ಲ ಅಂತ ಹೇಳಂದ್ರೆ, ಮಾರ್ಕ್ಸ್ ಚೆನ್ನಾಗಿ ತಗೊಳ್ಳಿಲ್ಲಪ್ಪ ಬೇರೆಯವ್ರ ಮಕ್ಕಳು, ಇಬ್ಬರ ಜೊತೆ ಮಾತಾಡ್ತಾ ಇರ್ತೀವಿ ಆಯ್ತಾ, ಫ್ರೆಂಡ್ಸ್ ಜೊತೆಗೆ. ಅವ್ರ ಮಗ ಏನಾದ್ರು ಸರಿ ಮಾರ್ಕ್ಸ್ ತಗೊಳ್ಳಿಲ್ಲ ಅಂತ ಹೇಳಿ ಅಂದ್ರೆ ಎಕ್ಸಾಮ್ದಲ್ಲಿ ಏನಂತ ಅಂತೀವಿ ನಾವು, ಕೋಪ ಬರುತ್ತಾ ಅದ್ರ ಬಗ್ಗೆ? ಏನಾಗುತ್ತೆ?
ಅವ್ರ ಎಕ್ಸಾಮ್ ಸರಿ ಬರ್ದಿಲ್ಲ ದಯೆ ಬರುತ್ತೆ ಸರ್. ಅಯ್ಯೋ ಪಾಪ ಅನ್ಸುತ್ತೆ ಸರ್. ಅಯ್ಯೋ ಪಾಪ ಹಿಂಗಾಯ್ತಾ, ಸರಿ ಬಿಡಿ ನೆಕ್ಸ್ಟ್ ಟೈಮ್ ಚೆನ್ನಾಗಿ ಮಾಡ್ತಾನೆ ಅಂತೇಳಿ ಅಂತಾರಲ್ವಾ, ಅದಿರಲ್ವಾ. ಅದೇ ನಮ್ ಮಗ ಬರೀಲಿಲ್ಲ ಅಂದ್ರೆ ಸರಿಗೆ ಕೋಪ ಬರುತ್ತೆ ಸರ್. ಕೋಪ ಬರುತ್ತೆ. ನಮ್ಗೇನ್ ಅವ್ರಿಗೆ ಕೆಟ್ಟದ್ದಾಗ್ಬೇಕು ಅಂತ ಹೇಳಿ ಯೋಚನೆ ಮಾಡ್ತಿರಲ್ಲ, ಆದ್ರೂ ಅವ್ರ ಬಗ್ಗೆ ದಯೆ ಬರ್ತಾ ಇದೆ, ನಮ್ ಬಗ್ಗೆ ಕೋಪ ಬರ್ತಿದೆಯಲ್ಲ. ಅವ್ರಿಗೆ ನಾವು ಒಳ್ಳೆ ಪ್ರಯತ್ನ ಪಡ್ತಿದೀವಿ, ಆದ್ರೆ ನಮಗ್ ಮಕ್ಕಳಕ್ ರೆಡಿ ಇಲ್ಲ ನಾವು. ಕೋಪ ಬರ್ಲಿ, ಆದ್ರೆ ಆ ಕೋಪದ ಜೊತೆಗಿನ ಸಂಬಂಧ ಏನಿದೆ ಅದನ್ನು ಕೂಡ ಸ್ವೀಕರಿಸೋದು, ಒಪ್ಪಿಕೊಳ್ಳೋದು, ಅದ್ರ ಜೊತೆ ನಮ್ಮ ಬಗ್ಗೆ ನಾವು ಸಹಾನುಭೂತಿ ಮತ್ತು ದಯೆ ಉಂಟು ಮಾಡೋದು. ಅಯ್ಯೋ ನನಗೆ ನನ್ ಮಗ ಸರಿಗ್ ಮಾಡದೇ ಇದ್ದಿದ್ದಕ್ಕೆ ಹಿಂಗ್ ಕೋಪ ಬಂತಲ್ಲ, ಸಹಾನುಭೂತಿ ಮತ್ತು ದಯೆ ಅನ್ನುವಂಥದ್ದು ನಮಗ್ ತೋರ್ಸೋದು. ನಾವ್ ಹೆಂಗ್ ಇನ್ನೊಬ್ರಿಗೆ ತೋರಿಸ್ತೀವಿ ಹಂಗೆ ನಮಗೋಸ್ಕರ ನಮ್ಗೆ ತೋರಿಸ್ಕೊಳ್ಳೋಂಥದ್ದು. ಡಿಫರೆನ್ಸ್ ಗೊತ್ತಾಗ್ತಿದ್ಯಾ ಇದು? ನಾವೇನ್ ಅವ್ರ ಕೆಟ್ಟದ್ದನ್ನ ಆಗ್ಬೇಕು ಅವ್ರಿಗೆ ಅಂತ ಆ ರೀತಿ ಹೇಳ್ತಾ ಇಲ್ಲ ನಾವು. ನಿಜವಾಗ್ಲೂ ಹೇಳ್ತಾ ಇದೀವಿ, ಇಲ್ಲ ಬಿಡಮ್ಮ ಸರಿ ಹೋಗುತ್ತೆ, ನೆಕ್ಸ್ಟ್ ಟೈಮ್ ಆದ್ರೂ ಚೆನ್ನಾಗಿ ಬರೀತಾನೆ, ಮಗನ್ನು ಬೈಯಕ್ ಹೋಗ್ಬೇಡ ಅಷ್ಟೊಂದು ಅಂತೇನೋ ಒಂದು ಹೇಳ್ತೀವಿ, ಅಡ್ವೈಸ್ ಮಾಡ್ತೀವಿ, ಸಮಾಧಾನ ಮಾಡ್ತೀವಿ. ಆದ್ರೆ ನಮಗ್ ನಾವು ಮಾಡ್ಕೊಳಕ್ ಆಗಲ್ಲ ಅಲ್ವಾ? ಇದು ಹಿಂಗ ಆಗ್ಬಾರ್ದು ಅಂತಲ್ಲ, ಆದ್ರೆ ಆ ಕಡೆ ಗಮನ ಕೊಟ್ರೆ ನಾವು ಇನ್ನೊಬ್ರಿಗೆ ಯಾವ ರೀತಿ ಸಹಾಯ ಮಾಡಕ್ ಪ್ರಯತ್ನ ಪಡ್ತಿದೀವಿ ಅದೇ ರೀತಿ ನಮಗೂ ನಾವು ಸಹಾಯ ಮಾಡ್ಕೊಳ್ಳೋಣ ಅಂತಷ್ಟೇ. ಸಹಾನುಭೂತಿ ಮತ್ತೆ ದಯೆಯನ್ನ ನಮ್ಗೆ ವ್ಯಕ್ತಪಡಿಸ್ಕೊಳ್ಳುವಂಥದ್ದು. ಹೌದಾ, ಕೋಪ ಬಂದಿದೆಯಾ ಇಲ್ಲ, ಅದರ ಬಗ್ಗೆ ಅರಿಯುವುದು, ಸ್ವೀಕರಿಸೋದು, ಒಪ್ಪಿಕೊಳ್ಳೋದು, ಸಾಕ್ಷಿ ಮನೋಭಾವದಿಂದ ನೋಡೋದು. ಮತ್ತೆ ನಮ್ ಬಗ್ಗೆ ಕೋಪ ಬಂದದಕ್ಕೋಸ್ಕರ ನಮ್ಮ ದೇಹಕ್ಕೆ ತುಂಬಾ ತೊಂದರೆ ಆಗತ್ತೆ. ಯಾಕೆಂದ್ರೆ ಉಸಿರಾಟದಲ್ಲಿ ಏರುಪೇರಾಗಿರುತ್ತೆ, BP, ಶುಗರ್ ಅವು ಇವೆಲ್ಲ ಇದ್ರೆ ಅದರಲ್ಲೂ ಏರುಪೇರಾಗಿರುತ್ತೆ. ಸಹಾನುಭೂತಿ ಮತ್ತು ದಯೆಯನ್ನ ನಮ್ಮ ದೇಹದ ಕಡೆಗೆ ಸ್ವಲ್ಪ ವ್ಯಕ್ತಪಡಿಸೋದು. ಹಾಗೆ ಸಕಾರಾತ್ಮಕ ಅನುಭವಗಳಿದ್ರೆ ಏನಾಗುತ್ತೆ, ಏನೋ ನನಗೆ ಒಳ್ಳೆಯ ಅನುಭವ ಆಯ್ತಪ್ಪ, ಈ ಕ್ಷಣದಲ್ಲಿ ಸಂತೋಷ ಆಯ್ತು, ಏನೋ ನೆಮ್ಮದಿ ಅನ್ನಿಸ್ತು, ಖುಷಿ ಆಯ್ತು, ಉತ್ಸಾಹ ಆಯ್ತು, ಇನ್ನೇನು ಒಳ್ಳೇದು ನಡೀತು. ಆ ಟೈಮಲ್ಲಿ ಒಂದು ಕೃತಜ್ಞತೆಯನ್ನ ಹೊಂದಬಹುದಾ ನಮ್ ಬಗ್ಗೆ? ಈಗ ಉದಾಹರಣೆಗೆ ಬೆಳಿಗ್ಗೆ 5:30 ಎದ್ದು ಯೋಗ ಕ್ಲಾಸ್ ಅಟೆಂಡ್ ಮಾಡಿತ್ತು, ಅಥವಾ ಇನ್ಯಾವುದೋ ಒಳ್ಳೆಯದಕ್ಕೆ ಹೋಗಿ ಭಜನೆನೋ ಅಥವಾ ಯಾವುದೋ ಒಂದಕ್ಕೆ ಅಟೆಂಡ್ ಮಾಡಿ ಬಂದಿರ್ತೀವಿ, ಉಪಯೋಗ ಆಗುವಂಥದ್ದು, ಅಥವಾ ಹೆಲ್ದಿ ಫುಡ್ ತಿಂದಿರ್ಬೋದು. ಅದಕ್ಕೆ ಒಂದು ಕೃತಜ್ಞತೆಯನ್ನು ನಾವು ಫೀಲ್ ಮಾಡ್ಕೋಬಹುದಾ? ಅದ್ರ ಬಗೆಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಬಹುದಾ? ಬೇರೆಯವ್ರು ಏನಾದ್ರು ಮಾಡಿದ್ರೆ ಮೆಚ್ಚುತ್ತೀವಲ್ವಾ, ಆದ್ರೆ ನಾವು ಮಾಡ್ಕೊಂಡ್ರೆ ಅದನ್ನ ಇಗ್ನೋರ್ ಮಾಡ್ತೀವಿ, ಅಲಕ್ಷಿಸ್ತೀವಿ. ಅದಕ್ಕೆ ಯಾವುದು ಒಳ್ಳೆಯದಿದೆಯೋ, ಯಾವುದು ಚೆನ್ನಾಗಿದೆಯೋ ಆ ಕಡೆ ಗಮನ ಕೊಟ್ಟು ಅದಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸೋದು, ಒಂದು ಥಮ್ಸ್ ಅಪ್ ಕೊಟ್ಬಿಡೋದು ನಮ್ಮ ಕಡೆಗೇನೆ. ಆಮೇಲೆ ಅದ್ರ ಬಗ್ಗೆ ಒಂದು ಕೃತಜ್ಞತೆ ವ್ಯಕ್ತಪಡಿಸೋದು, ಓ ಸದ್ಯ ಎಷ್ಟೊಂದು ಒಳ್ಳೇದಾಯ್ತಲ್ಲ ಅಂತ ಹೇಳಿ ನಮ್ಮ ದೇಹವನ್ನ ನಾವು ಫೀಲ್ ಮಾಡ್ಕೊಂಡ್ರೆ ಅದು ಸಂತೋಷದ ವಿಷಯ. ಇನ್ನೂ ನಮ್ಮ ಸಂತೋಷ ಇಮ್ಮಡಿ ಆಗತ್ತೆ. ಸೌಹಾರ್ದತೆ, ಸದ್ಭಾವನೆ, ಒಳ್ಳೆಯ ಸಂಬಂಧಗಳಿದ್ದಾಗ ಹೌದಲ್ಲ ಎಷ್ಟು ಚೆನ್ನಾಗಿ ಅನ್ನಿಸ್ತಿದೆ ನನಗೆ, ಅದನ್ನ ಫೀಲ್ ಮಾಡ್ಕೊಂಡ್ರೆ ಅದಿನ್ನೂ ಜಾಸ್ತಿ ಆಗುತ್ತೆ. ಅಂದ್ರೆ ಆ ಕಡೆ ಗಮನ ಕೊಡಬೇಕು ಅಂತ ಅಷ್ಟೇ. ಸಕಾರಾತ್ಮಕ ಅನುಭವಗಳು ಇವೆರಡರಿಂದನೂ ಸಮಚಿತ್ತತೆ ಬೆಳೆಯುತ್ತೆ. ಈಗ ಒಂದು ಅನ್ವೇಷಣೆ ಮಾಡೋಣ, ಅಂದ್ರೆ ಇನ್ಕ್ವೈರಿ ಮಾಡೋಣ. ಉಸಿರಾಟದ ಜೊತೆಗೆ ನಿಮ್ಮ ಸಂಬಂಧವೇನು? ಈಗ ಉಸಿರಾಟವನ್ನ ಗಮನಿಸೋಣ. ಹೇಗೆ ಉಸಿರನ್ನ ಗುರುತಿಸುವುದು ಮತ್ತು ಉಪಸ್ಥಿತರಿರುವುದು, ಅಂದ್ರೆ ಪ್ರೆಸೆನ್ಸ್ ಇರೋದು. ಈ ಕ್ಷಣದಲ್ಲಿ ಪ್ರೆಸೆನ್ಸ್ ಇದ್ದು, ಪ್ರೆಸೆಂಟ್ ಮೊಮೆಂಟ್ ಅಲ್ಲಿ ಇದ್ದು ಉಸಿರಾಟವನ್ನ ಗಮನಿಸೋದು, ಸ್ಪಷ್ಟವಾಗಿ ಗುರುತಿಸೋದು ಅದನ್ನ. ಈ ಉಸಿರಾಟದ ಸ್ಪಷ್ಟ ಅರಿವೇನಿದೆ
ಅದು ಸಂತೋಷದ ಭಾವಕ್ಕೆ ಕಾರಣ ಆಗತ್ತೆ. ಅದೊಂದು ರೀತಿಯ ಆಂತರಿಕ ಸಂತೋಷ. ನೋಡಿ, ಅನ್ವೇಷಿಸೋಣ, ಪರಿಶೀಲಿಸೋಣ. ಆ ಉಸಿರಾಟದ ಸ್ಪಷ್ಟ ಅರಿವಾಗ್ತಿದೆಯಾ? ಮತ್ತೆ ಅದಕ್ಕೆ ಸಂಬಂಧಿಸಿದ ಸಂತೋಷದ ಅನುಭವ ಗೊತ್ತಾಗ್ತಿದೆಯಾ ಅಲ್ಲಿ? ಅಕ್ಕಮಹಾದೇವಿ ಹೇಳೋದು, ಈ ಉಸಿರಿನ ಅರಿವಿನ ಪರಿಮಳವಿರಲು ಮಲ್ಲಿಗೆಯ ಹಂಗೆ ಕೈಯ ಅಂತ. ಆ ಉಸಿರಿನ ಪರಿಮಳನೆ ಮಲ್ಲಿಗೆಯ ಪರಿಮಳಕ್ಕಿಂತ ಹೆಚ್ಚಿನ ಸಂತೋಷ ಕೊಡುವಂಥದ್ದು. ಯಾರಿಗಾದ್ರೂ ಫೀಲ್ ಆಯ್ತಾ? ಒಂದು ಉಸಿರಾಟದ ಅರಿವು ಅಂದ್ರೆ ಅದನ್ನ ಉಸಿರು ಒಳಗಡೆ ಬರ್ತಿದೆ ಹೊರಗಡೆ ಹೋಗ್ತಿದೆ ಅಂತ ಗುರುತಿಸೋದು. ಎರಡನೇದು ಅದರಿಂದ ಏನೋ ಒಂದು ಸಮಾಧಾನ, ನೆಮ್ಮದಿ, ಸಂತೋಷ ಅಂತ ಅನ್ನಿಸ್ತಾ ಯಾರಿಗಾದ್ರೂ? ಈ ಕ್ಷಣದಲ್ಲಿ राजकुमारी जी, आपको क्या लग रहा है? मेरे को मन में लग रहा सर, मेरे क्या है सर, मेरे बोलना नहीं आ रहा, लेकिन आई कांट एक्सप्रेस, नहीं बोल रही अच्छा हूँ, लग रहा है क्या लेकिन नहीं मेरा जी? माइंड को वही अच्छा लग रहा। ठीक है जी, ವಂಡರ್ಫುಲ್ ವಂಡರ್ಫುಲ್. ಏನೋ ಒಂದು ಸಮಾಧಾನ, ಏನೋ ಒಂದು ನೆಮ್ಮದಿ, ಜಸ್ಟ್ ಅದನ್ನು ಗಮನಿಸಿದಾಗ, ಅದು ಅರಿವಿಗೆ ಬಂದಾಗ ಸರಿನಾ? ಇದು ಬರೀ ಒಂದು ಉಸಿರಾಟದಷ್ಟೇ ಅಲ್ಲ, ನಮ್ಮ ಜೀವನದಲ್ಲಿ ಕ್ಷಣ ಪ್ರತಿ ಕ್ಷಣನೂ ಕೂಡ ನಡೀತಿರುವಂತ ಪ್ರತಿಯೊಂದಕ್ಕೂ ಸಂಬಂಧ ಇರುವಂತದ್ದು. ಅದನ್ನ ನೋಡೋಣ, ಆ ಅನುಭವವನ್ನ ಡೀಟೇಲ್ ಆಗಿ ನೋಡೋಣ. ಈಗ ಏನಿದು ಅನುಭವ ಅಂದ್ರೆ? ಯಾರಾದ್ರೂ ಹೇಳ್ಬೋದಾ ಅನುಭವ ಅಂದ್ರೆ ಏನು ಅಂತ? ಯಾವುದಕ್ಕೆ ಅನುಭವ ಅಂತೀವಿ? ಫೀಲ್ ಮಾಡೋದು. ಫೀಲ್ ಮಾಡೋದಕ್ಕೆ ಅನುಭವ ಅಂತೀವಿ. ಮತ್ತೆ ಸರಿ ಮೇಡಮ್, ಎಕ್ಸ್ಪೀರಿಯನ್ಸ್ ಮಾಡೋದು. ಅದೇ ಎಕ್ಸ್ಪೀರಿಯನ್ಸ್ ಅಂತ ಯಾವ್ದಕ್ಕೆ ಹೇಳ್ತೀರಾ? ಫೀಲ್. ಫೀಲ್ ಮಾಡೋದು ಒಂದಾಯ್ತು. ಸರಿ, ಉಸಿರು ಒಳಗೋಗಿ ಹೊರಗಡೆ ಬರ್ತಾ ಇದೆ, ಉಸಿರಾಟದ ಅನುಭವ. ಸರಿ ಸರಿ. ಉಸಿರಾಟ. ಈಗ ಹೈ ಲೆವೆಲ್ಗೆ ನೋಡೋಣ. ಒಂದು ಅನುಭವದ ಜಾಗ, ಒಂದು ಪರಿಸರ ಇದೆ, ಒಂದು ಘಟನೆ ನಡೆಯುತ್ತೆ, ಸನ್ನಿವೇಶ ನಡೆಯುತ್ತೆ, ಪ್ರಚೋದನೆ, ಅದರಿಂದ ಏನೋ ಒಂದು ಟ್ರಿಗರ್ ಆಗತ್ತೆ. ಸರಿನಾ? ಇದು ಅನುಭವದ ಜಾಗ. ಈ ಅನುಭವದಲ್ಲಿ ಏನೇನು ಅನುಭವ ಆಗತ್ತೆ, ಏನೇನು ಅನುಭವಕ್ಕೆ ಬರುತ್ತೆ ಅಂತ. ದೇಹದಲ್ಲಿ ಸಂವೇದನೆಗಳು ಕಂಡು ಬರುತ್ತೆ. ಅಂದ್ರೆ ದೇಹದಲ್ಲಿ ಏನೇ ಅನುಭವ ಕಂಡು ಬಂದ್ರೂ ಅದಕ್ಕೆ ಸಂವೇದನೆ ಅಂತ ಹೇಳಂತೀವಿ. ಉಸಿರಾಟ ಕಂಡು ಬರುತ್ತೆ, ಸರ್ ಹೇಳ್ದಂಗೆ. ಆಮೇಲೆ ಮೇಡಮ್ಗಳಿಬ್ರು ಹೇಳಿದಂಗೆ ಭಾವನೆಗಳು ಕಂಡು ಬರುತ್ತೆ. ಆಮೇಲೆ ಮನಸ್ಸಿನಲ್ಲಿ ಯೋಚನೆಗಳು. ಇದನ್ನ ಬಿಟ್ಟು ಇನ್ನೇನಾದ್ರೂ ಅನುಭವಕ್ಕೆ ಬರುತ್ತಾ? ಉದಾಹರಣೆಗೆ ಏನೋ ನೋಡ್ತೀವಿ ನಾವು, ಅದೇನದು? ಆ ನೋಟ ಏನಿರುತ್ತೆ ದೇಹದಲ್ಲಿ ಸಂವೇದನೆಗಳನ್ನು, ಅಂದ್ರೆ ಅದು ಇಂದ್ರಿಯ ಅಲ್ವಾ? ಆ ನೋಟದ ಇಂದ್ರಿಯ, ಅದನ್ನ ಗುರುತಿಸ್ತೀವಿ ಅಷ್ಟೇ. ಅಲ್ಲೇನೋ ಒಂದು ವಸ್ತುವಿನ ಗುರುತಿಸ್ತೀವಿ. ಏನೋ ಕೇಳಿಸುತ್ತೆ ಶಬ್ದ, ಕಿವಿ ಅನ್ನುವಂಥ ಇಂದ್ರಿಯದಿಂದ ಗುರುತಿಸ್ತೀವಿ. ಅದೆಲ್ಲ ನಡೀತಿರೋದು ಒಳಗಡೆಗೆನೆ. ಶಬ್ದ ಹೊರಗಡೆಯಿಂದ ಬಂದರೂ ಕೂಡ ಅದನ್ನ ಗುರುತಿಸುವಿಕೆ ಎಲ್ಲ ಒಳಗಡೆನೆ ನಡೀತಿದೆ. ವಸ್ತು ಹೊರಗಡೆ ಇದ್ರೂ ಕೂಡ ಅದನ್ನೆಲ್ಲ ಗುರುತಿಸುವಿಕೆ ಎಲ್ಲ ನಮ್ಮ ಒಳಗಡೆನೆ ನಡೀತಾ ಇದೆ.
ಮೆದುಳಿನಲ್ಲೇ ನಡೀತಾ ಇರುವಂಥದ್ದು. ಟೇಸ್ಟು, ರುಚಿ ಅನ್ನುವಂಥದ್ದನ್ನ, ಅದರ ಅನುಭವ, ವಾಸನೆಯ ಅನುಭವ, ಸ್ಮೆಲ್, ಟಚ್, ನಮ್ಮ ದೇಹದಲ್ಲಿ ಏನೇ ಅನುಭವ ಆಗ್ತಾ ಇದ್ರು ಸ್ಕಿನ್ ಮೇಲೆ ಅದದ್ದು. ಇದನ್ನ ಬಿಟ್ಟು ಇನ್ ಏನಾದ್ರೂ ಆಗುತ್ತಾ ನಮಗೆ ಅನುಭವಗಳು ಅಂತ? ದೇಹದ ಸಂವೇದನೆಗಳು, ಉಸಿರಾಟದ ಅನುಭವ, ಮನಸ್ಸಿನಲ್ಲಿ ಭಾವನೆಗಳು ಮತ್ತು ಯೋಚನೆಗಳು. ಇಷ್ಟೇ ಅಲ್ವಾ ಜಗತ್ತು, ಜೀವನ ಅಂದ್ರೆ. ಈ ಕ್ಷಣದಲ್ಲಿ ಇದೆಷ್ಟ ನಡೀತಾ ಇರೋದು, ಇನ್ನೇನು ನಡೀತಾ ಇಲ್ಲ. ಉಳಿದದ್ದೆಲ್ಲ ನಮ್ಮ ಕಲ್ಪನೆ, ಊಹೆ ಅಷ್ಟೇ. ಸರಿನಾ? ಈಗ ಇದಕ್ಕೆ ಆಮೇಲೆ ಬರೋಣ ಈ ಚಿತ್ರಕ್ಕೆ. ಈಗ ನಾವು ಹೇಗಿದ್ರು ಕೂಡ ಈ ಅನುಭವವನ್ನ ಅನುಭವಿಸ್ತಾ ಇದ್ದೀವಿ, ಹೌದಾ? ಹೇಗಿದ್ರು ಅನುಭವಿಸ್ತಾ ಇದೀವಿ, ಅದಾಗ್ತಾನೆ ಇದೆ. ನಮ್ಮನ್ನ ಕೇಳಿ ಏನಾಗ್ತಾ ಇಲ್ಲ ಅದು. ಎರಡು ಆಯ್ಕೆಗಳಿದೆ, ಆಗ್ಲೇ ನೋಡ್ದಂಗೆ. ಒಂದು, ಅರಿವಿಲ್ಲದೆ ಅನುಭವಿಸೋದು, ಮತ್ತು ಆ ಅನುಭವದ ದುಃಖವನ್ನು ಅನುಭವಿಸೋದು ಅರಿವಿಲ್ಲದೆ, ಅನ್ಕಾನ್ಶಿಯಸ್ ಆಗಿ. ಇದನ್ನ ಮಾಡ್ತಾನೆ ಇದ್ವಿ, ಮೆಜಾರಿಟಿ ಟೈಮ್ ಇದೇ ನಡೀತಿರೋದು. ಇಲ್ಲಿ ಪ್ರಯತ್ನ ಏನಂದ್ರೆ ಇದರಿಂದ ಸ್ವಲ್ಪ ಹೊರಗಡೆ ಬರೋ ಪ್ರಯತ್ನ. ಈಗ ಸದ್ಯಕ್ಕೆ ಒಂದ್ 2-3% ಅರಿವಿನಿಂದ ಇರ್ಬೋದು ನಾವು ಇಡೀ ದಿನದಲ್ಲಿ. ಅದನ್ನ ಸ್ವಲ್ಪ ಜಾಸ್ತಿ ಮಾಡೋದು ಅಂತಷ್ಟೇ. ಎರಡನೇದಾಕೇನು, ಪ್ರಜ್ಞಾಪೂರ್ವಕವಾಗಿ ಅನುಭವಿಸೋದು ಮತ್ತು ಅದರ ಸ್ವಾತಂತ್ರ್ಯವನ್ನ ಅನುಭವಿಸೋದು. ಯಾವಾಗ ನಾವು ಪ್ರಜ್ಞಾಪೂರ್ವಕವಾಗಿ ಒಂದು ಅನುಭವವನ್ನು ಗಮನಿಸ್ತೀವೋ, ಆ ಅನುಭವದಿಂದ ಸ್ವಾತಂತ್ರ್ಯ, ಅಂದ್ರೆ ಆ ಅನುಭವ ಬೇರೆ, ನಾನ್ ಬೇರೆ ಅನ್ನುವಂಥದ್ದನ್ನ ಅನುಭವಿಸ್ತೀವಿ. ಉಸಿರು ಬೇರೆ, ಉಸಿರಾಟ ಬೇರೆ. ಯಾವಾಗ ನಾವು ಉಸಿರನ್ನ ಸ್ಪಷ್ಟವಾಗಿ ಗುರುತಿಸ್ತೀವೋ ಆಗ ನಮಗ್ ಗೊತ್ತಾಗತ್ತೆ, ಇದು ಉಸಿರಾಟ, ಇದು ಬೇರೆ, ಇದು ನಾನ್ ಬೇರೆ ಅನ್ನುವಂಥದ್ದು. ಅದಕ್ಕೆ ಒಂದು ಸಮಾಧಾನ ಅನ್ನುವಂಥದ್ದು ಫೀಲಿಂಗ್ ಆಗುತ್ತೆ. ಅದ್ರೊಳಗೆ ಸಿಕ್ಕಾಕೊಳ್ಳಲ್ಲ ನಾವು. ಇದನ್ನ ಪರಿಶೀಲಿಸೋಣ. ಈ ಅನುಭವವನ್ನ ಸ್ಪಷ್ಟವಾಗಿ ಅರಿತಾಗ ಅದರಿಂದ ಉಂಟಾಗುವ ಸ್ವಾತಂತ್ರ್ಯದ ಭಾವನೆಯನ್ನ ನೀವು ಅನುಭವಿಸ್ತೀರಾ. ಉದಾಹರಣೆಗೆ ಹಳೆಯದನ್ನೇ ತಗೊಂಡ್ರೆ, ಉಸಿರಾಟ. ಉಸಿರು ಒಳಗಡೆ ಬರ್ತಾ ಇದೆ, ಹೊರಗಡೆ ಹೋಗ್ತಾ ಇದೆ, ನಂಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅದು ತಾನಾಗಿ ಆಗ್ತಾ ಇದೆ ಉಸಿರು. ಎಷ್ಟು ಸ್ಪಷ್ಟತೆ ಇರುತ್ತೋ ಅಷ್ಟೇ ನಾನು ಆ ಉಸಿರಲ್ಲ ಅನ್ನುವಂಥದ್ದು ಗೊತ್ತಾಗತ್ತೆ. ಅದೊಂದು ಅನುಭವ ಅಷ್ಟೇ ಉಸಿರು. ಈ ದೇಹ ಅನ್ನುವಂಥದ್ದು ನಮ್ಮ ಸಂವೇದನೆಗಳ ಅನುಭವ ಅಷ್ಟೇ. ಇದನ್ನ ಬಿಟ್ಟು ಇನ್ನೇನು ಗೊತ್ತಾಗ್ತಿಲ್ಲ ನಮಗೆ. ಆ ಸಂವೇದನೆಗಳನ್ನ ಏನಾದ್ರೂ ತೆಗೆದಿದ್ರೆ ನಮ್ಮ ಹತ್ರ ದೇಹ ಇದೆ ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ. ಸಂವೇದನೆಗಳ ಅರಿವು ಅಷ್ಟೇ ಇದು. ಉಸಿರಾಟದ ಸಂವೇದನೆಗಳ ಅರಿವು. ಅದು ಯಾವಾಗ ಸ್ಪಷ್ಟವಾಗಿ ಗೊತ್ತಾಗತ್ತೋ ಅಷ್ಟೇ ಸಮಾಧಾನ, ಅಷ್ಟೇ ಅದರಿಂದ ಸ್ವಾತಂತ್ರ್ಯ. ಈ ಸ್ವಾತಂತ್ರ್ಯ ಬರೀ ಯಾವುದೋ ಒಂದು ಉಸಿರಾಟದ ಅಭ್ಯಾಸ ಅಂತಲ್ಲ, ಅಥವಾ ಇನ್ನೇನೋ ಧ್ಯಾನದ ಅಭ್ಯಾಸ ಅಂತಲ್ಲ. ಪಾತ್ರೆ ತೊಳಿಬೇಕಾದ್ರೂ ನಾವು ಅದನ್ನ ಯಾವಾಗ ಅದನ್ನ ನೇರವಾದ ಅರಿವಿನೊಂದಿಗೆ, ಆ ಅನುಭವ, ಪಾತ್ರೆ ತೊಳೆಯೋದು ಒಂದು ಅನುಭವ, ಅದನ್ನ ನೇರವಾಗಿ ಅರಿತೀವೋ ಕ್ಷಣ ಪ್ರತಿ ಕ್ಷಣ. ಅಥವಾ ಮನೆ ಸ್ವಚ್ಛ ಮಾಡೋದಿರ್ಬೋದು, ಸಾಮಾನ್ಯ ಮನೆ ಕೆಲಸಗಳದ್ದು ಅಥವಾ ಆಫೀಸ್ ಕೆಲಸಗಳದ್ದು ಯಾವುದೇ ಇದ್ರೂ ಕೂಡ ಅದನ್ನ ನೇರವಾಗಿ ಅರಿತ್ರೆ ಅದರಿಂದ ಸಿಗುವಂತ ಪ್ರತಿಫಲನ ಬೇರೆ. ಇದನ್ನ ಅನ್ವೇಷಿಸಬಹುದಾ ನಾವು ಪ್ರತಿ ಕೆಲಸದಲ್ಲಿ? ಯೋಗ ಮಾಡ್ಬೇಕಾದ್ರೂ ಅಷ್ಟೇ, ಅಥವಾ ವಾಕಿಂಗ್ ಮಾಡ್ಬೇಕಾದ್ರೂ ಅಷ್ಟೇ. ಕ್ಷಣ ಪ್ರತಿ ಕ್ಷಣ ಅದನ್ನ ಅನುಭವಿಸುವಂತಹದ್ದು, ಅರಿಯುವಂಥದ್ದು ಮಾಡಿದ್ರೆ ಅದರಿಂದ ಸಿಗೋ ಪ್ರತಿಫಲ ತುಂಬಾನೇ ಬದಲಾವಣೆ ಆಗಿರುವಂತಹದ್ದಿರುತ್ತೆ, ಉತ್ಕೃಷ್ಟವಾದಂಥದ್ದಿರುತ್ತೆ. ಏನಿರುತ್ತೆ ಅನುಭವದಲ್ಲಿ? ಎರಡು ಪ್ರಮುಖ ವಿಷಯ. ಇರುವಿಕೆ, ಪ್ರೆಸೆನ್ಸ್, ಈ ಕ್ಷಣದಲ್ಲಿ ನನ್ನ ಇರುವಿಕೆ. ಎರಡನೇದ್ದು ಅರಿವು, ಚಿತ್. ಏನ್ ಅನುಭವ ಇದೆ ಅದರ ಅರಿವು, ಇರುವಿಕೆ ಮತ್ತು ಅನುಭವದ ಅರಿವು. ಇವು ಎರಡು ಸ್ಪಷ್ಟವಾಗಿತ್ತು ಅಂದ್ರೆ ಆಟೋಮೆಟಿಕ್ ಆನಂದ ಬರುವಂಥದ್ದು.
ಏನದು ಆನಂದ ಬರುವಂತದ್ದು? ನೇರವಾದ ಅನುಭವವನ್ನ ಅರಿಯುವುದರಲ್ಲಿ, ಅಂದ್ರೆ ಆ ಅನುಭವವನ್ನ ಸ್ಪಷ್ಟವಾಗಿ ಗುರುತಿಸುವುದರಲ್ಲಿ ಮತ್ತು ಸರಳವಾಗಿ ಈ ಇರುವಿಕೆಯಲ್ಲಿ ಆನಂದ ಇದೆ. ಇದನ್ನ ಅನ್ವೇಷಿಸೋದು, ಪರಿಶೀಲಿಸೋದು, ಇದೇ ಜೀವನ ಪೂರ್ತಿ ಮಾಡುವಂಥದ್ದು. ಯಾವಾಗ ಅದು ಸ್ಪಷ್ಟವಾಗಿ ಗೊತ್ತಾಗತ್ತೋ ಮನಸ್ಸಿಗೆ, ಟ್ರಾನ್ಸೆಂಡೆನ್ಸ್ ಅನ್ನುವಂಥದ್ದು ಬದಲಾವಣೆ ಆಗೋಗ್ಬಿಡುತ್ತೆ. ಸಚ್ಚಿತ್ ಆನಂದ. ಇದೇ ಅಲ್ವಾ ಧ್ಯಾನ ಅಂದ್ರೆ? ಕಣ್ ಮುಚ್ಕೊಂಡು ಕೂತ್ಕೊಂಡು ಏನೋ ಯೋಚನೆ ಮಾಡೋ ಅಂತದ್ದಕ್ಕೆ ಧ್ಯಾನ ಅಂದ್ಬಿಟ್ರೆ ಕಷ್ಟ. ನಾವು ಕ್ಷಣ ಪ್ರತಿ ಕ್ಷಣ ಮಾಡುವಂತ ಕೆಲಸವನ್ನ ಕಾನ್ಸಿಯಸ್ ಆಗಿ, ಪ್ರಜ್ಞಾಪೂರ್ವಕವಾಗಿ, ಸ್ಪಷ್ಟವಾಗಿ ಅದನ್ನ ಅರಿತಾ ಮಾಡಿದ್ರೆ ಅದೇ ಧ್ಯಾನ. ಆದ್ರೆ ಅದನ್ನ ಸತತವಾಗಿ ಮಾಡೋದು ಸ್ವಲ್ಪ ಕಷ್ಟ. ಅದಕ್ಕೆ ಧ್ಯಾನದ ಅಭ್ಯಾಸ ಮಾಡಿದ್ರೆ ಇನ್ನೂ ಸುಲಭ ಆಗುತ್ತೆ ಅಷ್ಟೆ. ಸರಿನಾ? ಬರೀ 2 ನಿಮಿಷ ಧ್ಯಾನ ಮಾಡೋಣ. ಯಾವ ರೀತಿ? ನೇರವಾಗಿ ಕುಳಿತುಕೊಳ್ಳೋಣ. ಉಸಿರು ಒಳಗೆ ಬರ್ತಾ ಇದೆ, ಹೊರಗಡೆ ಹೋಗ್ತಾ ಇದೆ, ಸ್ಪಷ್ಟವಾಗಿ ಗೊತ್ತಾಗುತ್ತಾ ಗಮನಿಸೋಣ. ಉಸಿರಾಟ ಒಂದು ಅನುಭವ. ಆ ಉಸಿರಾಟದ ಸಂವೇದನೆಗಳಿದೆ. ಉಸಿರು ಒಳಗಡೆ ಬಂದಿದ್ದು ಗೊತ್ತಾಗತ್ತೆ, ಹೊರಗಡೆ ಹೋಗಿದ್ದು ಆ ಸಂವೇದನೆಗಳ ಮುಖಾಂತರ ಗೊತ್ತಾಗುತ್ತೆ. ಅದೊಂಥರ ಫೀಲ್ ಆಗುತ್ತೆ. ಮೂಗಿನ ಭಾಗದಲ್ಲಿರ್ಬೋದು, ಹೊಟ್ಟೆಯ ಭಾಗದಲ್ಲಿರ್ಬೋದು. ಎಷ್ಟು ಸ್ಪಷ್ಟವಾಗಿ ಗೊತ್ತಾಗುತ್ತೆ? ಸಾಮಾನ್ಯವಾಗಿ ಮೂಗಿನ ಭಾಗದಲ್ಲಿ ತುಂಬಾ ಸ್ಪಷ್ಟವಾಗಿ ಆ ಉಸಿರಾಟ ಹೊರಗಡೆ ಹೋಗುವ ಮತ್ತು ಒಳಗಡೆ ಬರುವ ಸಂವೇದನೆಗಳು ಕಂಡುಬರುತ್ತೆ. ಸತತವಾಗಿ 1 ನಿಮಿಷದವರೆಗೆ ಅರಿಯುವುದು ಇದನ್ನ. ಉಸಿರಾಡುವ ಯಾವುದೇ ಪ್ರಯತ್ನ ಬೇಡ. ಇದೊಂದು ಪ್ರಯತ್ನ ರಹಿತ ಕ್ರಿಯೆ. ಉಸಿರಾಟ ತನ್ನಿಂತಾನೆ ಈಗಾಗಲೇ ನಡೀತಾ ಇದೆ. ನಮ್ಮ ಕೆಲಸ ಅದನ್ನ ಅರಿಯುವುದು ಅಷ್ಟೆ. ಯಾವಾಗ ಉಸಿರಾಟ ಸ್ಪಷ್ಟತೆಯಿಂದ ಕೂಡಿರುತ್ತೋ, ಉಸಿರಾಟದ ಅರಿವು, ಆಗ ಒಂದು ಗ್ಯಾಪ್ ಕ್ರಿಯೇಟ್ ಆಗುತ್ತೆ. ಡಿಸ್ಟೆನ್ಸ್ ನನ್ನ ಮತ್ತು ಉಸಿರಾಟದ ಅನುಭವದ ಮಧ್ಯ. ಇಲ್ಲಿರುವುದು ಬರೀ ಉಸಿರಾಟದ ಅರಿವು ಅಷ್ಟೆ. ಅದು ನಾನಲ್ಲ. ಅದು ಯಾವಾಗ ಸ್ಪಷ್ಟವಾಗಿ ಗೊತ್ತಾಗುತ್ತೋ ಅದೇ ಒಂದು ರೀತಿಯ ಸ್ವಾತಂತ್ರ್ಯ.
ಅದೇ ರೀತಿ ನಮ್ಮ ಭಾವನೆಗಳು ಯಾವಾಗ ಸ್ಪಷ್ಟವಾಗಿ ಅದನ್ನು ಗುರುತಿಸ್ತೀವೋ ಅದು ನಾನಲ್ಲ ಅಂತ ಗೊತ್ತಾಗುತ್ತೆ. ಅದರಿಂದ ಸ್ವಲ್ಪ ಅಂತರ ಉಂಟಾಗತ್ತೆ. ನಾನು ಬೇರೆ, ಈ ಭಾವನೆ ಬೇರೆ ಅಂತ. ಅದೇ ಸ್ವಾತಂತ್ರ್ಯ, ಅದೇ ಸಂತೃಪ್ತಿ. ಯಾವಾಗ ಇದು ಉಂಟಾಗತ್ತೋ ನಮ್ಮ ಜೊತೆಗಿನ ಎಲ್ಲಾ ಸಂಬಂಧಗಳು ಸುಧಾರಣೆ ಆಗೋದಕ್ಕೆ ಪ್ರಾರಂಭ ಆಗತ್ತೆ. ನಿಧಾನವಾಗಿ ಕಣ್ಣುಗಳನ್ನ ಓಪನ್ ಮಾಡೋದಕ್ಕಿಂತ ಮುಂಚೆ ಎರಡೂ ಕೈಗಳನ್ನ ಮೇಲಕ್ಕೆತ್ತೋಣ, ಉಜ್ಜೋಣ ಒಂದಕ್ಕೊಂದು. ಇಲ್ಲಿ ಶಬ್ದ ಕೇಳ್ತಾ ಇದೆ, ಇದು ಕೂಡ ಒಂದು ಅನುಭವ, ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹಾಗೆ ಶಾಖದ ಅನುಭವ, ಬಿಸಿ ಎರಡು ಅಂಗೈಗಳ ಮಧ್ಯದಲ್ಲಿ, ಅದನ್ನು ಸ್ಪಷ್ಟವಾಗಿ ಗುರುತಿಸೋದು ಶಾಖವನ್ನ. ಈ ಶಾಖನ ಬೇರೆ, ನಾನೇ ಬೇರೆ. ಹಾಗೆ ಅಂಗೈಗಳನ್ನ ಕಣ್ಣುಗಳ ಮೇಲೆ ಇಟ್ಕೊಳ್ಳೋದು, ಅಲ್ಲಿ ಬಿಸಿಯ ಅನುಭವ. ನಿಧಾನವಾಗಿ ಅಂಗೈಗಳನ್ನ ನೋಡ್ತಾ ಎರಡು ಕಣ್ಣುಗಳನ್ನು ತೆರೆಯೋಣ. ಎರಡು ಕೈಗಳು ಕಾಣ್ತಾ ಇದೆ, ಅಂಗೈಗಳು ಕಾಣ್ತಾ ಇರೋದು. ಇದು ಕೂಡ ನೇರ ಅನುಭವವೇ. ಯಾವುದೇ ಊಹೆ ಇಲ್ಲ, ಕಲ್ಪನೆ ಇಲ್ಲ. ಇದೇ ರೀತಿ ಅರಿವಿನ ಬೆಳಕು ನಮ್ಮೆಲ್ಲರಲ್ಲಿ ಬೆಳಗ್ತಾ ಇರಲಿ. ಎಲ್ರಿಗೂ ಧನ್ಯವಾದಗಳು. Thank you very much, sir. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಧನ್ಯವಾದ ಸರ್. ಆದಷ್ಟು ಗ್ರೂಪ್ ಅಲ್ಲಿ, ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ನಿಮ್ದು ಫೀಡ್ಬ್ಯಾಕ್ ಶೇರ್ ಮಾಡಿ, ಚೆನ್ನಾಗಿರುತ್ತೆ. ಬೇರೆಯವರಿಗೆ ಒಂದು ಪ್ರೋತ್ಸಾಹ ಸಿಗುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಗುಡ್ ನೈಟ್ ಸರ್. ಗುಡ್ ನೈಟ್ ಸರ್. ಸೆಷನ್ ಪ್ರತಿದಿನ 9:30ಗೆ ಧ್ಯಾನ ಇರುತ್ತೆ. ರಾತ್ರಿ ಕನ್ನಡದಲ್ಲಿ ಜಾಯಿನ್ ಆಗ್ಬೋದು. ಬೆಳಗ್ಗೆ 4:00 ಇರುತ್ತೆ. 4:30 5:30 ಇಂಗ್ಲಿಷಲ್ಲಿ. ಎಲ್ರಿಗೂ ಧನ್ಯವಾದಗಳು. ಶುಭರಾತ್ರಿ.